ಆಯ್ತು ಸರ್. ಆದ್ರೆ ನಂಗೆ ಆ ಟ್ರೀಟ್ಮೆಂಟ್ ಹೆಚ್ಚಾಗತೈತಿ ಕಡಿಮೆ ಆಗೋತು ಅಂತ ಹೇಳಿ ಅನಿಸ್ತಿತ್ತು ಸರ್ ನನಗೆ. ಆಮೇಲೆ ಮತ್ತೆ ಬಿಜಾಪುರಕ್ಕೆ ರಿಮಟೋಲಜಿಸ್ಟ್ ಕಡೆ ತೋರಿಸ್ತೇರಿ ಸರ್. ಅವ್ರೇನಂದ್ರು ಇಲ್ಲ ಇದು ನೆಕ್ ಸವಕಳಿ ಬಂದೈತಿ, ನೆಕ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಸರ್. ಅವಾಗ ಅಲ್ಲಿಂದ ತಗೋತ ಮನೆಗೆ ಬಂದಿರ್ ಸರ್. ನಾ ಇನ್ ಮುಗಿದ್ ನಂದು ಎಲ್ಲಾ ಅಂತ ಹೇಳ್ರಿ. ಇಷ್ಟ ಸಣ್ಣ ವಯಸ್ಸು ಮೊದ್ಲ ಹುಡುಗ 3 ವರ್ಷದ ಐತ್ರಿ ಸರ್ ನಂಗ್ರಿ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇರ್ತಕ್ಕಂಥವ್ರು ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಕಪಲ್, ಅವರು ಇಬ್ಬರಿಗೂ ಹಸ್ಬೆಂಡ್ ವೈಫ್ ಇಬ್ಬರಿಗೂ ಪ್ರಾಬ್ಲಮ್ ಆಗಿತ್ತು. ಮೇಡಮ್ ಬಂದು ಸ್ಟಾಫ್ ನರ್ಸು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಜಮಖಂಡಿನಲ್ಲಿ ಇದ್ರು. ಸಾರು ಜಮಖಂಡಿ ನಗರಸಭೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಅವರೇ ಪರಿಚಯ ಮಾಡ್ಕೊಂಡ್ಲಿ. ಜೊತೆಗೆ ಅವ್ರಿಗೆ ಮೇಡಮ್ ಇದ್ದಿದ್ದು ಅವ್ರಿಗೆ ಸಂಧಿವಾತ ಇದ್ದಿದ್ದು, ಸಾರ್ಗೆ ಇದ್ದಿದ್ದು ಬಂದು ಅವ್ರಿಗೆ ಲಂಬಾರ್ ಸ್ಪಾಂಡಿಲೋಸಿಸ್ ಮತ್ತು ಡಿಸ್ಕ್ ಬಲ್ಜ್. ಸೊ ಇಬ್ಬರಿಗೂ 80% ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅವರ ಯಾವ ಥರ ಡಯಟ್ ಮಾಡಿದ್ರು, ಯಾವ ಥರ ಅವ್ರ ಬಾಡಿನಲ್ಲಿ ಪೇನ್ಸ್ ಮುಂಚೆ ಇತ್ತು, ಇವಾಗ ಯಾವ ಥರ ಕಡಿಮೆ ಆಗಿದೆ ಅಂತಕ್ಕಂಥ ಒಂದು ರಿಯಲ್ ಟೈಮ್ ಅನುಭವನ ತಿಳ್ಕೊಳ್ಳೋದು. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಲಕ್ಷ್ಮೀ ವಿನಾಯಕ್ ನಡೋನಿ. ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸತ್ಯಲ್ಲಿ 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಂಗೆ ಮೊದಲು ಭಾಳ ತ್ರಾಸಿತ್ತು ಸರ್. ನಂಗೆ ಹೇಳ್ಬೇಕಂದ್ರ ಇದು ಕಂಟಿನ್ಯೂ ದಪ್ಪ ಆಗೋದು ಇವೆಲ್ಲ ಭಾಳ ತ್ರಾಸಿತ್ತು. ಡೆಲಿವರಿ ಐತಿ ಬಂದ್ರೆ ನಾ ಹೆಂಗ್ ಮಗುನ್ ತಗಿಲಿ ಅಂತ ಅಷ್ಟು ಇದು ಮಾಡ್ತಿದ್ದೆ. ಇಷ್ಟು ದಪ್ಪ ಆಗ್ತಿದ್ರಿ. ಒಂದ್ಸಲ ಏನಾಯ್ತು, ಇನ್ನ ಸಾಯ್ತೀನೇನೋ ಅನ್ನೋ ಮಟ್ಟಿಗೆ ಅಷ್ಟು ಪೇನ್ ಬಂದಿತ್ತು ಸರ್ ನಂಗೆ. ಆಮೇಲೆ ನಾ ಇನ್ನೇನು ಇಲ್ಲಿ ಕಡಿಮೆ ಆಗಂಗಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಸರ್. ಪಂಚಕರ್ಮ ಎಲ್ಲ ಮಾಡಿದೇರಿ, ಯಾರು ಡೈಟ್ ಬಗ್ಗೆ ಎಲ್ಲೂ ಹೇಳಿರ್ಲಿಲ್ಲ ಸರ್. ಫಸ್ಟ್ ಟೈಮ್ ನಿಮ್ಮಲ್ಲೇ ಡೈಟ್ ನಮಗೆ ಹೇಳ್ಕೊಟ್ಟಿದ್ದು ಸರ್. ಅವ್ರೇನು ಹಿಂಗ ಡೈಟ್ ಮಾಡಬೇಕು ಹಿಂಗೆ 2-3 ಸಲ ಪಂಚಕರ್ಮ ಮಾಡಿಸಿದ್ರು ಸರ್. ಡೈಟ್ ಬಗ್ಗೆ ಒಬ್ರು ಹೇಳಿಲ್ಲ ಸರ್. ಅದ್ರ ಮುಂಚೆ ನಾವು ಎಲ್ಲ ತಿಂತಿದ್ವಿ ಸರ್. ಟಿಫಿನ್ಗೆ ಮಾತ್ರ ಡೈಲಿ ಚಪಾತಿ ನಾನಾರಿ. ಈಗ ಇಲ್ಲಿಂದ ಹೋದಿನ ನಾವು ಕಂಟಿನ್ಯೂ ಸ್ಟ್ರಿಕ್ಟ್ ಡೈಟ್ ಮಾಡೀವಿ ಸರ್. 7 kg ವೇಟು ಲಾಸ್ ಆಗಿದೆ. ಆಮೇಲೆ ಈಗ ನಮ್ಗೆ ಫುಲ್ ಆರಾಮ್ ಅನ್ಸೈತಿ ಸರ್, ಏನೂ ತ್ರಾಸಿಲ್ರಿ. ಈಗ ಆರಾಮ್ ಡ್ಯೂಟಿ ಮಾಡ್ಬೇಕು, ಇನ್ನ ನಾ ಮುಂದೆ ಇನ್ನೂ ಇದಿದೆ ಅಂತ ಹೇಳಿ ಅಭಿವೃದ್ಧಿ ಆಗಬೇಕು. ಹಾ ಸರ್, 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಸರ್. ನಮ್ಮ ಹಾಸ್ಪಿಟಲ್ ಈಗ ನಮ್ಮಲ್ಲೇ ಫಾರ್ಮಸಿಸ್ಟರ್ಗೂ ಜಾಯಿಂಟ್ ಪೇನ್ ಇದೆ ಸರ್. ಅವ್ರಿಗೂ ಹೇಳಿದ್ದೀನಿ ಇಲ್ಲೇ ಹೋಗೋಣ ಅಂತ ಹೇಳಿದ್ದೀನಿ ಸರ್. ನಮ್ಮ ಪೇಷಂಟ್ ಯಾರು ಬಂದ್ರು ನಾ ಇಲ್ಲೇ ಹೇಳ್ತಾ ಇದ್ದೀನಿ ಸರ್ ಅವ್ರಿಗೆ. ಯಾಕಂದ್ರೆ ಡೈಲಿ ಬರೀ ಸೊಂಟ ನೋವು, ಬ್ಯಾಕ್ ಪೇನ್ ಇವ ಪೇಷಂಟ್ ಜಾಸ್ತಿ ಬರತ್ತವ ಸರ್. ನೀವು ಎಷ್ಟು ವರ್ಷ ಆಯ್ತು ಬಂದು? ಇದು ಸರ್ 7 ವರ್ಷ ಆಯ್ತು ಸರ್ ಬಂದು. ಜಾಯಿಂಟ್ ಪೇನ್ ಸರ್ ಫಸ್ಟ್ ಈಗ ಜಾಯಿಂಟ್ ಪೇನ್ ಬರಕೈತಿ ಸರ್. ಫಸ್ಟ್ ಎಲ್ಲೂ ಇದು ಆರ್ಥೋಪಿಡಿಷಿಯನ್ ಡಯಾಗ್ನೋಸ್ ಮಾಡ್ಲಿಲ್ಲ ಸರ್ ಅವ್ರಿ. ಆಮೇಲೆ ಒಬ್ರು ಇವ್ರು ಮಾಡಿದ್ರು ಸರ್, ಆಯುರ್ವೇದಿಕ್ ಡಾಕ್ಟರ್ ಆರೇ ಇದೆ ಅಂತ ಹೇಳಿ ಮಾಡಿದ್ರು. ಆಮೇಲೆ ಹೋಗ್ತಿದ್ದೆ ಸರ್, ಆಯುರ್ವೇದಿಕ್ ಮಾಡಿಸ್ತೆ. ಆಮೇಲೆ ಅದು ಕಡಿಮೆ ಅನಿಸ್ಲಿಲ್ಲ ಅಂತ ಮತ್ತೆ ಆರ್ಥೋಪಿಡಿಕ್ ಡಾಕ್ಟರ್ಗೂ ತೋರಿಸ್ತೇರಿ. ಅಲ್ಲೂ ಏನು ಇಲ್ರಿ, ಬರೀ ಹೆಚ್ಚಿಗೂ ಸ್ಟೆರಾಯ್ಡ್ ಕೊಡೋರು ಸರ್. ಅದರಿಂದ ಎಸಿಡಿಟಿ ಆಗಿ ನಂಗೆ ಮತ್ತೆ ತ್ರಾಸ ಆಯ್ತು ಸರ್. ಆದ್ರೆ ನಂಗೆ ಆ ಟ್ರೀಟ್ಮೆಂಟ್ ಹೆಚ್ಚಾಗತೈತಿ ಕಡಿಮೆ ಆಗೋತು ಅಂತ ಹೇಳಿ ಅನಿಸ್ತಿತ್ತು ಸರ್ ನನಗೆ. ಆಮೇಲೆ ಮತ್ತೆ ಬಿಜಾಪುರಕ್ಕೆ ರಿಮಟೋಲಜಿಸ್ಟ್ ಕಡೆ ತೋರಿಸ್ತೇರಿ ಸರ್. ಅವ್ರೇನಂದ್ರು ಇಲ್ಲ ಇದು ನೆಕ್ ಸವಕಳಿ ಬಂದೈತಿ, ನೆಕ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಸರ್. ಅವಾಗ ಅಲ್ಲಿಂದ ತಗೋತ ಮನೆಗೆ ಬಂದಿರ್ ಸರ್. ನಾ ಇನ್ ಮುಗಿದ್ ನಂದು ಎಲ್ಲಾ ಅಂತ ಹೇಳ್ರಿ. ಇಷ್ಟ ಸಣ್ಣ ವಯಸ್ಸು ಮೊದ್ಲ ಹುಡುಗ 3 ವರ್ಷದ ಐತ್ರಿ ಸರ್ ನಂಗ್ರಿ. ಮತ್ತೆ ಹಿಂಗಾಗಿ ಮೊದ್ಲ ನೋಡ್ಕೊಳ್ಳೋರು ಯಾರು ಇಲ್ಲ ಸರ್, ನಾವ್ ಅಷ್ಟೇ ಇರೋದೇನ ರೀ. ನಮ್ಮ ಅಪ್ಪ ಅಮ್ಮನ ಡೆತ್ ಆಗ್ಯಾರ ಸರ್, ಯಾರು ಇಲ್ರಿ. ಹಿಂಗಾಗಿ ಬಾಳ ಕೆಟ್ಟ. ಇಲ್ಲಿ ಬಂದ್ ಏನ್ ತೋರ್ಸ್ಕೊಂಡ್ ಹೋಗಿ ಸರ್, ಅವ ನಂಗೆ ಕಾನ್ಫಿಡೆಂಟ್ ಬಂದೈತ್ರಿ. ಈಗ ಆರಾಮ್ ಮಾಡ್ಯಾಡ್ತೀನಿ. ನಿಂತು ಇಂಜೆಕ್ಷನ್ ಎಲ್ಲ ಲೋಡ್ ಮಾಡ್ಕೊಡು, ಎಲ್ಲ ಕೊಡುದು ಎಲ್ಲ ಇಲ್ಲ ಸರ್ಗಿ. ಸರ್ ನಂಗೆ ಜಾಯಿಂಟ್ ಪೇನ್ ಬರತೈತ್ರಿ ಅಂತಂತೀನಿ. ಆಯ್ತು ಹೋಗ್ರಿ ಸಿಸ್ಟರ್, ನೀವು ಕುಂಡ್ರೋಗ್ರಿ, ನಾ ಕೊಡ್ತೇನೆ ಅಂತೇಳಿ ನಮ್ಮ ಮೆಡಿಕಲ್ ಆಫೀಸರ್ ಹೇಳ್ತೀರಿ ಸರ್. ಅವಾಗ ಸರ್ ಈಗೇನಿಲ್ಲ ಸರ್. ನಾನೇ ಲೋಡ್ ಫಸ್ಟಿಗೆ ಹೋಗಿ ಲೋಡ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಕೊಡ್ತೇನೆ ಸರ್. ಈಗೇನು ನಂಗೆ ತ್ರಾಸಿಲ್ಲ ಸರ್. ಇಲ್ಲ ಇವ್ ಬರ್ಯಾಕೂ ಬಂದಿಲ್ಲ ಸರ್, ನಂಗೆ ನೋಟ್ಸ್ ಬರ್ಯಾಕೂ ಬಂದಿಲ್ರಿ. ಇಲ್ಲಿ ಬಂದ್ ಹೋದಿಂದ ನಂಗೆ ಇನ್ನೂ ನಾ ಬದಕ್ ನಾನು ಕಾನ್ಫಿಡೆಂಟ್ ಬಂದೈತಿ ಸರ್. ಇಲ್ಲ ನಾ ಸಾಯ್ತೀನಿ ಅಂತೇಳಿ ಅಷ್ಟರ ಮಟ್ಟಿಗೂ ಇದಾಗಿತ್ರಿ. ನಂಗೆ ನಮ್ಮ ಮನೆಯವ್ರು ಬಾಳ ಸಪೋರ್ಟ್ ಸರ್. ಬಾಳ ಸಪೋರ್ಟ್ ಸರ್ ನಂಗೆ. ಹಾ ಸರ್, ಇಬ್ರು ನಮ್ಗೆ ನಾ ಎಲ್ಲಿ ತೋರಿಸ್ನಿಂದ ಸರ್ ಅಲ್ಲಿ ಒಟ್ಟ ಬೇಡ ಅಂದಿಲ್ಲ ಸರ್ ಅವ್ರಿ. ಆಯ್ತು ನೀ ಎಲ್ಲಿ ತೋರಿಸ್ನಂತೆ ಅಲ್ಲಿ ಹೋಗೋಣ ಅಂತೇಳಿ. ನಂಗೆ ತಂದೆ ತಾಯಿ ಇಲ್ಲ ಅನ್ನೋದು ಇವ್ರು ಇದ್ ಮಾಡ್ಯಾರ ಸರ್. ನಂಗೆ ಎಲ್ಲಾ ಹಾಸ್ಪಿಟಲ್ಗೂ ಸಪೋರ್ಟ್ ಮಾಡ್ಯಾರ ಸರ್. ಕರ್ಕೊಂಡು ಹೋಗಿದಾರ ಸರ್. ಅದಕ್ಕೆ ನಾ ಅವ್ರಿಗೂ ಡಿಸ್ಕ್ ಬಲ್ಜ್ ಇತ್ತಲ್ ಸರ್, ಹುಬ್ಳಿ ತೋರ್ಸಾತಿರ್ಲಿಲ್ಲ. ಇಬ್ಬರದು ಒಮ್ಮೆ ಟ್ರೀಟ್ಮೆಂಟ್ ಆಕೈತಿ, ಒಮ್ಮೆ ಡೈಟ್ ಆಕೈತಿ. ಇಬ್ರು ಕೂಡ ಅಪಾಯಿಂಟ್ಮೆಂಟ್ ತಗೊಂಡ್ ಇಬ್ರು ಕೂಡ ಸ್ಟಾರ್ಟ್ ಮಾಡಿದ್ರಿ ಸರ್. ಈಗ ನಮ್ಗೆ ಪೂರ್ತಿ ಆರಾಮಾಗೈತ್ರಿ ಸರ್. ನಿಮ್ಗೆ ಸರ್ಜರಿ ಅಂತ ಹೇಳಿದಾಗ ಯಾಕೆ ಅಷ್ಟೊಂದು ದುಃಖ ಆಗಿದ್ದು ಸರ್? ನೆಕ್ ಪೇನ್ ಅಂದ್ರೆ ಎಲ್ಲರಿಗೂ ಒಂಥರ ಭಯ ಅಲ್ ಸರ್. ಒಂದೊಂದ್ ಸಕ್ಸಸ್ ಆಕೋ, ಒಂದೊಂದ್ ಸಕ್ಸಸ್ ಆಗಲ್ಲ ಸರ್. ಒಮ್ಮೆ ಕೋಮಾ ಸ್ಥಿತಿಗೂ ಹೋಗ್ತಿರ್ತಾರಿ ಒಬ್ಬರು. ನಾವ್ ಎಷ್ಟೋ ನಾನು ICU ಡ್ಯೂಟಿ OT ಒಳಗ್ ನೋಡೇನ್ ಸರ್ ಕೇಸ್ರಿ. ಅದಕ್ಕಾಗಿ ನಂಗೆ ನೆಕ್ ಕಣ್ಗುಡ್ಗೆ ಹೆದರಿಕೆ. ಇನ್ನ ಬೇರೆ ಏನೋ ಪಾರ್ಟ್ಸ್ ಓಕೆ ಸರ್, ಒಮ್ಮೆ ನೆಕ್ ಕಣ್ ಅಂತಲೇ ಹೆದರಿಕೆ ಆಯ್ತ್ರಿ ಸರ್.
ಅಲ್ಲಿಂದ ಬಸವ ಜಯಂತಿ ಇತ್ರಿ ಸರ್ ತಗೋತ ಮನೆಗೆ ಬಂದಿರ್ ನಾನು ಬಾಳ ಮೊನ್ನೆ ಬಸವ ಜಯಂತಿ ಹೋದ್ ಬಸವ ಜಯಂತಿಗೆ ಸರ್. ಹೋದ ವರ್ಷ. ಹಾ ಸರ್ ಅವಾಗ ನಿಮ್ದು ಇನ್ನೂ ನಮ್ಗೆ ಗೊತ್ತಿದ್ದಿರ್ಲಿಲ್ಲ ಸರ್ ನಮ್ಗೆ. ಆಮೇಲೆ ನಾವು ಯೂಟ್ಯೂಬ್ ದಾಗ ಎಲ್ಲಾ ನೋಡ್ಕೊಂಡು ಹೆಂಗ್ ಗೊತ್ತಾಯ್ತು ನಮ್ಮ ಹಾಸ್ಪಿಟಲ್ ಬಗ್ಗೆ? ಯೂಟ್ಯೂಬ್ ನೋಡ್ದಿರ್ ಸರ್. ನಮ್ಮಲ್ಲಿ ಸತ್ತಿಂದ ಒಂದ್ ಪೇಷಂಟ್ ಬಂದಿತ್ರಿ ಸರ್ ನಿಮ್ ಹತ್ರ ರೀ. Okay. ಅವಳು ಬಂದ್ ನನ್ ಕಡೆ ಅಳ್ತಾ ಇದ್ದೆ ಸರ್ ಹಾಸ್ಪಿಟಲ್ದಾಗ ಬಂದ ಸಿಸ್ಟರ್ ನಂಗ್ ಹಿಂಗ್ ಆಗೇತ್ರಿ ಮತ್ ನಮ್ ಮಿರಾಜ್ ಎಲ್ಲಾ ತೋರ್ಸೇನ್ರಿ ಅಂತಂದ್ ಅತ್ತೆ ಸರ್. ಆಮೇಲೆ ಅವ್ರು ಇಲ್ಲಿ ಬಂದು ತೋರ್ಸ್ಕೊಂಡ್ ಹೋಗ್ಯಾರ ಸರ್. ನಂಗೆ ಗೊತ್ತೇ ಇಲ್ಲ, ನಾ ಅವಾಗಿಂದ ಅವ್ರನ್ನ ಸರ್ಚ್ ಮಾಡ್ತಾನೆ ಇದ್ದೀರಿ ಸರ್. ಒಂದ್ಸಲ ಅವ್ರು ಡಾಗ್ ಬೈಟ್ ಆಗಿತ್ರಿ ಸರ್ ಅವ್ರಿಗೆ. ನಮ್ ಕಡೆ ARV ಇಂಜೆಕ್ಷನ್ ಬಂದ್ರಿ. ಅವಾಗ ನಾ ಕೇಳ್ದೆ, ಇಲ್ಲ ನೀವ್ ಎಲ್ ತೋರಿಸಿರಿ ಹೊಳ್ ನಂಗ್ ಭೇಟಿ ಆಗ್ಲಿಲ್ಲ ಅಂತ ಹೇಳ್ರಿ. ಇಲ್ರಿ ಅವ್ರ ಮಗ ಮತ್ ನಿಮ್ ಫೈಲ್ ವಾಟ್ಸಪ್ ಮಾಡಿ ಸರ್. ಇಲ್ಲ ಈ ಹಾಸ್ಪಿಟಲ್ ತೋರ್ಸಿವ್ರಿ ಮೇಡಮ್, ಒಂದ್ ವರ್ಷ ಕಂಟಿನ್ಯೂ ತೋರ್ಸೇವ್ರಿ, ಈಗ ಪೂರ್ತಿ ಆರಾಮಾಗೈತಿ, ಡೈಟ್ ಮೇಲನ ಹಂಗ ಒಂದ್ ಮಾಡೇನಿ, ಹೊಳ್ ಹೋಗ್ಬೇಕಂದ್ರ ಬಡತನ ಐತ್ರಿ, ಹೆಂಗ ತೋರ್ಸಕ್ ಆಗೋತು ನಮಗ. ವಾಸಿ ಆಗೈತಿ ಸರ್ ಅವ್ರಿಗೆ. ಈಗ ಅವ್ರಿಗೆ ಹೊಲ್ದಾಗ ಕಸ ತೆಗಿಯಾಕು ಬರ್ತಿರ್ಕಿಲ್ಲತ್ರಿ ಸರ್. ಈಗ ಕಸಾನು ತೆಗಿತೇನಿ, ಮ್ಯಾಲ್ ಮೇವು ಹೊತ್ಕೊಂಡ್ ಬರ್ತೇನಿ, ಎಲ್ಲಾ ಆಕೈತ್ರಿ, ಎಲ್ಲಾ ಇದ್ ಮಾಡಾತೇನಿ. ಆದ್ರ ಪಾಪ ಅವ್ರ ಹೊಳ್ ಬಾ ಅಂದಿರ್ರಿ, ನನಗೂ ಬಡತನ ಐತಿ ಮನ್ಯಾಗ, ನಾವು ದುಡದ್ ತಿನ್ನವ್ರ, ಅದಕ್ಕ ನಾವ್ ವಾಪಸ್ ಹೋಗಿಲ್ಲ ಅಂತಂದ್ರಿ ಸರ್ ಅವ್ರು. ಬಾಕಿ ಪಾಪ ಅವ್ರು ಬಂದ್ ನಂಗ್ ಹೇಳಿದಾಗ ನಂಗ್ ಮತ್ ಇವ್ರಿಗೆ ಕಾಲ್ ಮಾಡಿದಿರಿ ಸರ್. ಅವ್ರ ಸತ್ತಿ ಅವ್ರು ತೋರ್ಸ್ಕೊಂಡ ಫೈಲ್ ಬಿಟ್ಟಾರ್ರಿ ಅಂತ ಹೇಳಿ. ಆಯ್ತು ಅಪಾಯಿಂಟ್ಮೆಂಟ್ ತಗೋ ಅವ್ರು ಫಸ್ಟ್ ಹೇಳಿದ್ರು ಸರ್. ಆಮೇಲೆ ನಾವ್ ಯೂಟ್ಯೂಬ್ ನೋಡಿದ್ವಿ ಸರ್. ಯೂಟ್ಯೂಬ್ ನೋಡಿದಾಗ ಆಮೇಲೆ ಅವ್ರು ಅಂದ್ರಿ ಅವ್ರ ಮಗ ಮೊಬೈಲ್ದಾಗ ನೋಡ್ರಿ ಸಿಸ್ಟರ್ ಗೊತ್ತಾಕೈತಿ ಅಂತಂದ್ರಿ ಸರ್. ಆಮೇಲೆ ಮೊಬೈಲ್ದಾಗ ನೋಡಿದಿವ್ರಿ, ಇವ್ರ ಇದ್ದವ್ರ ಇಲ್ಲ, ಇಬ್ಬರದು ಅಪಾಯಿಂಟ್ಮೆಂಟ್ ತಗೋ, ಇಬ್ಬರದು ಹೋಗ್ಬಿಡೋಣ ಅಂತಂದ್ರಿ ಸರ್. ನಿಮ್ಗೆ ಇದು ಅಲ್ಲಿ ಮೊಬೈಲಲ್ಲಿ ಇವು ವಿಡಿಯೋ ನೋಡಿದ್ಮೇಲೆ ಏನಾದ್ರು ಪತ್ತೆ ಸ್ಟಾರ್ಟ್ ಮಾಡಿದ್ರೆ ಏನಾದ್ರು? ಇಲ್ಲ ಸರ್, ನಾನ್ ನೋಡಿದ ತಕ್ಷಣ ಇಲ್ಲೇ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ರಿ. ಡೈರೆಕ್ಟ್ ನೋಡಿದ ತಕ್ಷಣ ಕಂಟಿನ್ಯೂ. ಅದು ಮುಂಚೆ ನಾವು ವಿಡಿಯೋ ನೋಡಿ ವೇಟ್ ಮಾಡೇ ಇಲ್ಲ ಸರ್. ನೋಡಿದ ತಕ್ಷಣ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡೇ ಬಿಟ್ಟಿವ್ರಿ. ಇಲ್ಲಿ ಬಂದಿಂದ ನಾವ್ ಮುಂಚೆ ಏನು ನಿಜ ಹೇಳ್ಬೇಕಂತ ಸರ್, ನಾ ಪತ್ತೇನ ಮಾಡಿಲ್ಲ. ಸ್ವೀಟ್ ಬಾಳ್ ತಿಂತಿದ್ದೀರಿ ಸರ್. ಆಯುರ್ವೇದಿಕ್ ಡಾಕ್ಟರ್ಗೆ ಹೇಳಿದ್ರಿ ಸರ್, ನಾ ಸ್ವೀಟ್ ಎಲ್ಲಾ ತಿಂದ್ರ ನಂಗ್ ಕೈ ಉಬ್ಬತಾವ್ರಿ ಅಂತಂದ್ರ ಅವ್ರು ಏನ್ ಆಗಂಗಿಲ್ಲ ಹೇಳ್ರಿ ಅಂದ್ರು. ನಾವ್ ಎಲ್ ಡಿಪಾರ್ಟ್ಮೆಂಟ್ ಇದ್ ನಾನ್ ನೆಟ್ ಸರ್ಚ್ ಹಿಂಗೇನು ಮಾಡಾಕ ಹೋಗಿಲ್ಲ. ನಾನ್ ಡ್ಯೂಟಿ ಏನು ನಾ ಏನು ಅಷ್ಟೇ ಇರ್ತಿದ್ದೇರಿ ಸರ್. ನಾ ಈ ಕಡೆ ಹಿಂಗೇನ್ ಮಾಡಿ ಡಿಸೀಜ್ ಏನ ಅದು ನೋಡ್ರ ಮತ್ ತಲ್ಯಾಗ ಮತ್ತೇನೇನೋ ವಿಚಾರಕ್ಕ ನಾ ನೋಡಾಕ ಹೋಗಿಲ್ಲ. ಅವೆಲ್ಲ ನೋಡಾಕ ಹೋಗಿಲ್ಲ ಸರ್ ನಾನು. ಮತ್ತ ಅದೊಂದ್ ಭಯ ಆಗಿ ನಾ ಒಟ್ಟ ನೋಡಿರ್ಲಿಲ್ರಿ. ಒಟ್ಟೇನಿಲ್ಲ ಅಪಾಯಿಂಟ್ಮೆಂಟ್ ತಗೊಂಡ್ರಿ ಮತ್ ಬಂದ್ವಿ. ಆಮೇಲೆ ಅವ್ರು ಭೇಟಿ ಆಗಿರ್ ಸರ್. ಹೋಗಿರೇನ್ರಿ ಸಿಸ್ಟರ್ ಅಂದು, ಇಲ್ರಿ ತೋರ್ಸ್ಕೊಂಡ್ ಬಂದೇವಿ, ಅದ್ ಸ್ವಲ್ಪ ಕಡಿಮೆ ಐತ್ರಿ ಅಂತನ್ರಿ. ಆಯ್ತು ಹೋಗಿ ಬರ್ರಿ ಅಂತಂದ್ರಿ. ಅವ್ರು ಕಡಿಮೆ ಆಗೈತಿ ಸರ್. ಈಗ ಅವಕ್ ನನ್ ಮುಂದ್ ಬಂದ್ ಹತ್ತಿದ್ರಿ ಸರ್ ಅವ್ರಿ. ಮಿರಾಜ್ ತೋರ್ಸೇವ್ರಿ, ಕಾಲ ಇದು ಸಂಯಾತಾವತ್ ಹೇಳ್ಯಾರ್ರಿ ಅಂತ ಹೇಳಿ ಬಂದ್ ಹತ್ತಿದ್ರಿ ಸರ್ ಅವ್ರು. ಆದ್ರ ಅವ್ರು 1 ವರ್ಷದ ಮೇಲೆ ನಂಗೆ ಭೇಟಿಯಾರ ಸರ್. ನಾವ್ ಹುಡುಕೋತಾ ಇದ್ದೇರಿ ಸರ್. ಆದ್ರ ಅವ್ರ ಅಡ್ರೆಸ್ ಗೊತ್ತಿಲ್ಲ, ಪೇಷಂಟ್ ನೇಮು ಗೊತ್ತಿದ್ರ ಕೇಳ್ರಿ. ಹಾ ಇತ್ರಿ ಸರ್. ಅವ್ರು ಇಲ್ಲಿ ಬರೋದ ನಂಗ ಜಲ್ದಿ ಇಂಜೆಕ್ಷನ್ ಇನ್ನ ನಾಳೆ ಇತ್ರಿ ಸರ್. ಅವ್ರು ARV ಡೇಟ್ ರೀ. ನಂಗೆ ಇವತ್ತ ಮಾಡ್ರಿ ಸಿಸ್ಟರ್ ಅಂದ್ರು. ಇಲ್ರಿ ನಾಳೆ ಐತ್ರಲ್ಲ ಡೇಟ್ ಅಂತನಿ. ಇಲ್ರಿ ಸಿಸ್ಟರ್ ಇವತ್ ಸರ್ ಕಡೆ ಹೊಂಟೇವಿ ನಾವ್ ಮತ್ ತೋರ್ಸ್ಕೊಂಡ್ ಬರಾಕ ಅಂತಂದ್ರಿ ಸರ್ ಫಸ್ಟಿಗ್ರಿ. ಆಮೇಲೆ ಸೆಕೆಂಡ್ ನಾವ್ ಭೇಟಿ ಆದಾಗ ಇನ್ನು ಹೋಗ್ಲಿಲ್ರಿ ಸಿಸ್ಟರ್, ಬಿಟ್ಟೇವಿ, ಮೊನ್ನೆ ತಗೊಂಡ್ ಬಂದೇವಿ ಎಲ್ಲಾ ಮೆಡಿಸಿನ್ ಅಂತಂದ್ರಿ ಸರ್. ಇಷ್ಟೆಲ್ಲ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಬರೋ ಅಷ್ಟೊತ್ತಿಗೆ ಯಾವ ಲೆವೆಲ್ ನಿಮ್ಗೆ ಉಲ್ಬಣವಾಗಿತ್ತು? ಬಾಳ ಆಗಿತ್ರಿ ಸರ್. ನಾ ಇನ್ನು ಬದುಕಂಗಿಲ್ಲ ತಿದೀನಿ ಸರ್. ಕರೆನ ಸರ್. ಯಾಕಂದ್ರೆ ನಮ್ದು ಇನ್ನೊಂದ್ ಲವ್ ಮ್ಯಾರೇಜ್ ಸರ್ ನಮ್ದ್ರಿ. ಮೊದ್ಲೇ ಈಗ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಸರ್. ನಂಗೆ ನಿಜ ಹೇಳ್ಬೇಕಂದ್ರ ನಮ್ ಮನ್ಯಾಗ ಇವ್ರು ಒಳ್ಳೆಯವ್ರ ಇದಾರ ಸರ್. ಮತ್ ಈಕಿ ಹಿಂಗಾಗಿ ಹೋದಳು, ಈಕಿ ಹಿಂಗಾತು ಅಂತ ಅವ್ರು ಮಾತಾಡ್ತಾರೇನೋ, ಇವ್ರಿಗೇನಾರ ಹಿಂಗ್ ಬರ್ತೈತೇನೋ ಅಂತ ಮೈಂಡ್ ಏನೇನೋ ಓಡಾಕತ್ತಿತ್ರಿ ಸರ್ ನಂಗೆ. ಆದ್ರ ಅವ್ರ ಮುಂದ್ ನಾ ಚಂದ ಬದುಕ್ ತೋರ್ಸ್ಬೇಕಲ್ಲ ಅಂತ ಹೇಳಿ, ನಮ್ಮ ಅಕ್ಕ ತಂಗಿಯರ್ ಮುಂದೆ ಚಂದ ಬದುಕ್ ತೋರ್ಸ್ಬೇಕು, ಇಬ್ರು ಹೆಂಗದಾರ ಅನ್ಬೇಕು ಅಂತ ಹೇಳ್ರಿ. ಒಟ್ಟ ಅದೊಂದು ಫೀಲ್ ಇತ್ರಿ ಸರ್ ನಂಗೆ. ಇನ್ ಬದುಕಂಗೆ ಇಲ್ಲೇನೋ ಅಂತ ಹೇಳಿ ಅಷ್ಟ ತ್ರಾಸ ಆಕಿತ್ರಿ ಸರ್. ಇವ್ರು ಬರ್ತಿದ್ರು ಆ ಕಡೆಂತ್ರ ಬರೀ ಪೇನ ಅಂತಿ, ಒಂದ್ ದಿವ್ಸ ಬೇರೆ ಮಾತಾಡತ್ತ ಇವ್ರನ್ನವ್ರ ಸರ್. ನಾ ಬರೀ ಅಲ್ಲಿ ನುಸಾತೈತಿ, ಇಲ್ಲಿ ನುಸಾತೈತಿ ಹೇಳುದ್ರಿ ಸರ್. ಬರೀ ಹೇಳುದ್ರಿ ಸರ್. ಬಕಡಿಂತ್ರ ಬರ್ತಿ, ಡ್ಯೂಟಿಂದ್ರ ಬರೀ ಅಲ್ಲಿ ನುಸಾತೈತಿ, ಇಲ್ಲಿ ನುಸಾತೈತಿ, ಬರೀ ಇದನ್ನ ಹೇಳ್ತಿದ್ ಬಿಟ್ರೆ ಬ್ಯಾರೆ ಮಾತಾ ಹೇಳಂಗಿಲ್ಲ ಅಂತೀರಿ ಸರ್. ಅಷ್ಟು ನೋವು ಬಾಳ ಇತ್ರಿ ಸರ್. ನೋಡಿ, ಈಗ ಫೈನಾನ್ಷಿಯಲಿ ಏನು ಕೊರತೆ ಇಲ್ಲ, ಯಾಕಂದ್ರೆ ಇಬ್ರು ಗೌರ್ಮೆಂಟ್ ಡ್ಯೂಟಿ. ನಂದಿನ್ನು ಕಾಂಟ್ಯಾಕ್ಟ್ ಬೇಸಿಸ್ ಐತಿ ಸರ್. ಇನ್ನೂ ಪರ್ಮನೆಂಟ್ ಆಗಿಲ್ಲ ಸರ್. 15 ವರ್ಷ ಆತ್ರಿ ಸರ್. ಆಗತ್ತಾ? ಇನ್ನೂ ಪರ್ಮನೆಂಟ್ ಮಾಡಿಲ್ಲ ಸರ್. ಅದು NRHM ದಾಗ ಮಾಡತ್ತೇನಲ್ಲ ಸರ್. ಸುಮ್ಮಿಂದ ನಾಳೆ ನಾನು ಹೇಳ್ತಿರೋದು ಫೈನಾನ್ಷಿಯಲಿ ಕಷ್ಟ ಇಲ್ಲ, ಎಲ್ಲಾನು ಚೆನ್ನಾಗಿದೆ. ಆಮೇಲೆ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾಲೆಡ್ಜ್ ಇರ್ತಕ್ಕಂಥದ್ದು. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ನಮ್ಗೆ ಕಾಯಿಲೆ ಇಟ್ಕೊಂಡಿರುವಾಗ ನಾವು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಪೇಷಂಟ್ಸ್ಗಳಾಗ್ಲಿ ಅಥವಾ ಅವ್ರು ಯಾವ ಲೆವೆಲ್ಗೆ ಈ ತರ ಅವ್ರಿಗೆ ಅವೇರ್ನೆಸ್ ಕೊಡಕ್ಕೆ ನಮ್ಗೆ ಒಂಥರ ಕಷ್ಟದಲ್ಲಿ ಇರುತ್ತೆ. ಆ ತರ ಒಂದು ಸಮಸ್ಯೆ ಈ ತರ ಇಟ್ಕೊಂಡು ಕೂಡ
ಒಂದು ಆ ಒಂದು ಪೇಯ್ನ್ ಸಫರ್ ಮಾಡ್ಬೇಕು ನೋಡ್ರಿ ಅದು ಪ್ರತಿದಿನ. ಇದೆಲ್ಲ ನಾವು ಗೊತ್ತಿದ್ದಾರ ಎಕ್ಸಾಂಪಲ್ ಒಂದು ನಂಗೆ ಬಸ್ ಹತ್ತಕ್ ಬರ್ತಿರ್ಲಿಲ್ಲ ಸರ್, ಅಪ್ ಅಂಡ್ ಡೌನ್ ಮಾಡ್ತೀನಿ ಸರ್ 25 ಕಿಲೋಮೀಟರ್, ಬಸ್ ಹತ್ತಕ್ ಬರ್ತಿರ್ಲಿಲ್ಲ ಸರ್ ನಂಗ್ರಿ. ಆಮೇಲೆ ಒಂದೊಂದ್ಸಲ ಕಾರ್ ಕೊಟ್ಟು ಕಳಿಸ್ತಿದ್ರು, ಹೋಗ್ಬಿಟ್ಟು ಬರ್ತಾರ ಅಂತ ಹೇಳಿದ್ರು, ಅಷ್ಟು ಪೇನ್ ಬರ್ತಿತ್ತು ಸರ್. ಈಗ ಬಸ್ ಐತಿ ಹೋಗ್ತೀನಿ ಸರ್, ನಿಂತು ಹೋಗ್ತೀನಿ, ಏನ್ ಪ್ರಾಬ್ಲಮ್ ಇಲ್ಲ ಸರ್. ಸೂಪರ್. ನಿಮ್ದು ಇಂಪ್ರೂವ್ಮೆಂಟ್ ಏನಾಗಿದೆಯಲ್ಲ ಅದು ಸಿಗ್ನಿಫಿಕೆಂಟ್. ಪೇನ್ ಎಲ್ಲ ಕಡಿಮೆ ಆಗೈತೆ ಸರ್, ಏನಿಲ್ರಿ. ಇದು ಅದು ಲೆಡ್ ಒಂದ್ ಕಡಿಮೆ ಆದ್ರೆ ಅಷ್ಟೇ ಸಾಕರ್ ಸರ್. ಸ್ನೇಹಿತರೆ, ಮುಖ್ಯವಾಗಿ ಅದು ಇನ್ನೊಂದು, ಇವರಿಗೆ ಸಂಧಿವಾತ ನಾನೆಲ್ಲ ಇದು ವಿಡಿಯೋದಲ್ಲೂ ಹೇಳ್ತಿರ್ತೀವಿ, ಇವರಿಗೆ ಮೇನ್ಲಿ ಪೈನ್ ಬಂದಿರತಕ್ಕಂಥ ಇದು ನೋಡಿ, ಲೆಡ್ ಅಂದ್ರೆ ಪಾದರಸ ತರ ಸೀಸ ಅಂತ ಒಂದು ಅಂಶ ಇರುತ್ತೆ. ಇವೆಲ್ಲ ಹೆವಿ ಮೆಟಲ್ಸು, ಭಾರಲೋಹ ಅಂತ ಕರೀತಾರೆ. ಈ ಹೆವಿ ಮೆಟಲ್ಸು ಬ್ಲಡ್ಡಲ್ಲಿ ಜಾಸ್ತಿ ಆಗೋದಕ್ಕೆ ಮೇನ್ ರೀಸನ್ ಬಂದು ಇತ್ತೀಚೆಗೆ ನಾವು ಟೀ ಜಾಸ್ತಿ ಕುಡಿಯೋದು, ಕಾಫಿ ಜಾಸ್ತಿ ಕುಡಿಯೋದು, ಮತ್ತು ಚಪಾತಿ ಮೈದಾ ಇವು ತಿನ್ನೋದು, ಮತ್ತು ವಾಟರ್ ಸೋರ್ಸ್ ಇವಾಗ 700 ಅಡಿ 800 ಅಡಿವರೆಗೂ ಬೋರ್ವೆಲ್ಗಳು ಹೋಗ್ತಾ ಇದೆ. ಅಲ್ಲಿರ್ತಕ್ಕಂಥ ಹೆವಿ ಮೆಟಲ್ಸು ಅರ್ತಿಂದ ತೆಗೆದು ಆ ನೀರಲ್ಲಿರುತ್ತೆ. ಫಿಲ್ಟರ್ ಮಾಡುವಾಗ ಒಂದು ಲೆವೆಲಿಗೆ ಕಂಟ್ರೋಲ್ ಆಗುತ್ತೆ, ಅದನ್ನು ನಾವು ಇದು ಮಾಡ್ತಾ ಇಲ್ಲ. ಜೊತೆಗೆ ಲಿಪ್ಸ್ಟಿಕ್ಗಳು ಅದರಲ್ಲಿ ಇರುತ್ತೆ, ಮತ್ತು ರಿಫೈನ್ಡ್ ಆಯಿಲ್ಸ್, ಅದು ಯಾವುದೇ ಪೆಟ್ರೋಲಿಯಂ ವೇಸ್ಟ್ ಪ್ರಾಡಕ್ಟ್ ಎಲ್ಲ ಬರುತ್ತೆ, ಅದರಲ್ಲಿ ಆ ಥರದಂಥ ತುಂಬ ಅಂಶಗಳು ಲೆಡ್ಡು ಇರೋದಕ್ಕೆ ಕಾರಣ ಆಗುತ್ತೆ. ಆ ಲೆಡ್ ನಮ್ಮ ದೇಹದಲ್ಲಿ ಕರುಳಲ್ಲಿ ಸೇರ್ಕೊಂಡಾಗ ಕರುಳಲ್ಲಿ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಕೆಟ್ಟ ಬ್ಯಾಕ್ಟೀರಿಯಾಗಳೇ ಗ್ರೋ ಆಗ್ಬಿಡ್ತವೆ. ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ ಅದು. ಆಗ ಸಾಯ್ತಾಗ ಲೀಕಿ ಗಟ್ ಆಗಿಬಿಡುತ್ತೆ, ಕರುಳು ಲೈಕ್ ಓಪನ್ ಆಗಿಬಿಟ್ಟು ಪೋರ್ಸ್ ಆಗಿಬಿಟ್ಟು ಒಳಗಡೆ ಬ್ಲಡ್ಗೆ ಅನ್ಡೈಜೆಸ್ಟೆಡ್ ಫುಡ್ಡು ಅನ್ಪ್ರೊಸೆಸ್ಡ್ ಫುಡ್ಡು ಹೋಗ್ಬಿಟ್ಟು ಅದನ್ನು ಫಾರಿನ್ ಬಾಡಿ ಥರ ನಮ್ಮ ಬಾಡಿ ಟ್ರೀಟ್ ಮಾಡುತ್ತೆ. ಅದನ್ನು ಹೊಡೆದಾಕೋದಕ್ಕೆ ಇಮ್ಯುನಿಟಿ ಟ್ರಿಗರ್ ಆಗುತ್ತೆ. ಇಮ್ಯುನಿಟಿ ಟ್ರಿಗರ್ ಆಗಿಬಿಟ್ಟು ಅದು ನಮ್ಮ ಟ್ರಿಗರ್ ಆಗಿರೋ ಇಮ್ಯುನಿಟಿ ನಮ್ಮ ಜಾಯಿಂಟ್ಸ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಜಾಯಿಂಟು ಡಿಸ್ಕ್ ಅದನ್ನೆಲ್ಲ. ಸೊ ಹಂಗಾಗಿ ಮತ್ತೆ ಲೆಡ್ಡಿಂದ ಇನ್ನೂ ಒಂದು ಹಂಡ್ರೆಡ್ಸ್ ಆಫ್ ಡಿಮೆರಿಟ್ಸ್ ಇದೆ ಲೆಡ್ಡಿಂದ. ಲೆಡ್ ಒಂದು ಕಮ್ಮಿ ಮಾಡಿಬಿಟ್ರೆ ಸಾಕು. ನಮ್ಮ ಪ್ರೊಫೆಸರ್ ಒಬ್ರು ಇದ್ದಾರೆ, ಅವರು ಟ್ರೀಟ್ಮೆಂಟ್ ಕೊಡೋದು. ಸಮಂತ ಗೊತ್ತಲ್ಲ, ಆಕ್ಟ್ರೆಸ್, ಆಂಧ್ರದಲ್ಲಿ ತೆಲುಗುನಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಸಮಂತ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ಅಂತ, ಅವ್ರದ್ದು ವೀಡಿಯೋಸ್ ಇದೆ, ಅವರಿಬ್ಬರು ಕುತ್ಕೊಂಡು ಕನ್ವರ್ಸೇಷನ್ ಮಾಡಿದ್ರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ. ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ಕನ್ವರ್ಸೇಷನ್ ವಿತ್ ಸಮಂತ ಅಂತ ಯೂಟ್ಯೂಬಲ್ಲಿ ಬರುತ್ತೆ. ಸೊ ಅವರು ಈ ನೋಡಿ, ನಿಮ್ಗೆ ಆಕ್ಚುಲಿ ಸಂಧಿವಾತ ಅಂತ ನಾವು ಡಯಾಗ್ನೋಸ್ ಮಾಡಿದ್ರಲ್ಲ, ಸಂಧಿವಾತ ಅನ್ನೋದು ಒಂದು ಸಿಂಪ್ಟಮ್ ಅಷ್ಟೇ. ಅದು ಮೈನ್ ಡಯಾಗ್ನೋಸಿಸ್ ಬಂದು ಹೆವಿ ಮೆಟಲ್ ಟಾಕ್ಸಿಸಿಟಿ, ಲೆಡ್ ಟಾಕ್ಸಿಸಿಟಿ ಅನ್ನೋದು ಮೈನ್ ಡಯಾಗ್ನೋಸಿಸ್. ಇದನ್ನ ನಾವು ಡಿಟಾಕ್ಸ್ ಮಾಡಿದ್ರೆ ನಿಮ್ಮ ಬಾಡಿ ಪೂರ್ತಿ ಸರಿ ಆಗುತ್ತೆ. ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಎಲ್ಲೂ ಯೂಶಲಿ ಯಾರು ನೀವು ಇಷ್ಟು ಹಾಸ್ಪಿಟಲ್ ತೆಗಿದಿರಲ್ಲ ಸರ್. ನಾ ಅಂದೇರಿ ಇಷ್ಟು ಸಲ ಹೋಗೇನ್ರಲ್ಲ, ಯಾರು ಒಂದ್ RS ಟೆಸ್ಟ್ ಮಾಡಿಲ್ಲ ಸರ್, ಎಷ್ಟೈತೆ ಅಂತ ಹೇಳ್ರಿ. ಹೋಗ್ಬಿಡ್ಕ ಆಯ್ತು, ಟ್ರೀಟ್ಮೆಂಟ್ ಕೊಡವ್ರಿ. ಆಮೇಲೆ ಜಾಪುರ ಅಂತ ಒಂದು 5 mg ಟ್ಯಾಬ್ಲೆಟ್ ಬರ್ತೈತಲ್ಲ ಸರ್, ಅದೊಂದು ಡಬ್ಬಿ ಕೊಡವ್ರಿ, ಕಳ್ಸವ್ರಿ. ಒಬ್ರಾದ್ರು ಹಿಂಗ್ ಟೆಸ್ಟ್ ಮಾಡಿ ಎಲ್ಲಿ ಎಷ್ಟೈತೆ ತರ ಹೇಳ್ಬೇಕಲ್ಲ ಸರ್, ಎಲ್ಲೂ ಹೇಳಿಲ್ಲ. ನಾ ನಮ್ಮ ಅಕ್ಕಾಗೆಲ್ಲ ಅದನ್ನ ಹೇಳ್ತೇನೆ, ಹೋಲ್ ಬಾಡಿ ಟೆಸ್ಟ್ ಮಾಡಿದಾಗ ನಂಗೆ ಅಲ್ಲಿ ಏನೈತೆ ಅನ್ನೋದು ಗೊತ್ತಾಗೈತಿ. ಎಲ್ದಿಕ್ಕ ಯಾರು ಹಿಂಗ್ ಮೆಡಿಸಿನ್ ಅದಕ್ಕೆ ಅಲ್ಲಿ ಅಷ್ಟು ಜನ ಹೋಗ್ತಾರ ಅಂತ. ಯಾಕಂದ್ರೆ ನಾವು ಈಗ ಪೇಷಂಟ್ಗೆ ಸುಮ್ಮನೆ ಬ್ಲೈಂಡ್ ಆಗಿ ಏನೋ ಒಂದು ಮಾಡಕ್ ಹೋಗ್ಬಾರ್ದು. ಎಲ್ಲನೂ ಕೂಡ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಡೆವಲಪ್ ಮಾಡಿ ಟ್ರೀಟ್ಮೆಂಟ್ಸ್ ಇದು. ಅದಕ್ಕೆ ಫಸ್ಟ್ ಬಾಡಿನಲ್ಲಿ ಏನು ಸಮಸ್ಯೆ ಇದೆ ಅಂತ ಕಂಪ್ಲೀಟ್ ತಿಳ್ಕೊಬೇಕು. ನಾವು ತಿಳ್ಕೊಂಬಿಟ್ಟು ಅದನ್ನ ನಾವು ಸರಿ ಮಾಡ್ತಾ ಹೋಗ್ಬೇಕು. ಫಂಕ್ಷನಾಲಿಟಿ ಬಾಡಿನ ಸರಿ ಮಾಡ್ತಾ ಹೋದ್ರೆ ಆಗ ಬಾಡಿ ನಾರ್ಮಲ್ ರೂಟಿಗೆ ಬರುತ್ತೆ. ನಾವು ಅದು ಇಲ್ದಂಗೆ ಬೇರೆ ಏನೇನೋ ಮಾಡ್ತೀವಲ್ಲ, ಅವಾಗ ಅದು ಕಂಪ್ಲೀಟ್ ಆಗಿ ಇದಾಗ್ಬಿಡುತ್ತೆ. ಅದು ಮೊದಲು ಬಾಳ ಕಾನ್ಸ್ಟಿಪೇಷನ್ ಹಾಕಿತ್ತು ಸರ್, ಅದಕ್ಕೂ ತೋರಿಸಿದೆ ಸರ್. ಕಾನ್ಸ್ಟಿಪೇಷನ್ ಬಾಳ ಆಗ್ತಾ ಇದೆ ಅಂತ ಅದಕ್ಕೂ ಅದು ಆಯುರ್ವೇದಿಕ್ ಒಂದ್ ಇದು ಕೊಟ್ಟಿರ್ ಸರ್, ಅದು ತುಪ್ಪ ಇದ ಕೊಟ್ಟಿರ್ ಸರ್, ಸಿರಿಂಜ ಎಲ್ಲ ರೀ. ಆದ್ರೂ ಅದಕ್ಕೆ ಏನು ಯೂಸ್ ಆಗಿಲ್ಲ. ಈಗ ಆರಾಮ್ ಸರ್, ಏನು ಕರೆಕ್ಟ್ ಏನು ಪ್ರಾಬ್ಲಮ್ ಇಲ್ಲ ಸರ್ ನಂಗ್ರಿ. ಮೈನು ಏನ್ ಗೊತ್ತಾ, ಸರ್ವ ರೋಗಗಳಿಗೆ ಮೂಲ ಅವತ್ತಿಂದ ಅವತ್ತು ಮಲ ಆಚೆ ಹೋಗಿಲ್ಲ ಅಂದ್ರೆ ಟಾಕ್ಸಿನ್ಸ್ ಬಾಡಿಲಿ ಸೇರ್ಕೊಂಡ್ಬಿಡುತ್ತೆ. ಈಗ ಮನೆ ಕಸ ಹೊಡಿದಂಗೆ ಇದ್ಬಿಟ್ರೆ ಒಂದ್ 3-4 ದಿನ ಬಿಟ್ರೆ ಓಡಾಡಕ್ಕಾಗಲ್ಲ, ಅಲ್ಲಿ ಹಂಗಿರುತ್ತಲ್ಲ, ಅದೇ ತರನೇ ಬಾಡಿ ಅವತ್ತಿಂದ ಅವತ್ತು ಕ್ಲೀನ್ ಆಗ್ಬಿಡ್ಬೇಕು. ಅದು 2 ಸರಿ ಹೋಗೋದು ಐಡಿಯಲ್. ಸೊ ದಿನಕ್ಕೆ 1 ಸರಿನೂ ಹೋಗಿಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಮಲಬದ್ಧತೆ ಇರುವಾಗ ಕರೆಕ್ಟಾಗಿ ಕ್ಲೀನ್ ಆಗಲ್ಲ. ಅವಾಗ ಟಾಕ್ಸಿನ್ಸ್ ಎಲ್ಲ ಸೇರ್ಕೊಳ್ಳುತ್ತೆ, ಮತ್ತೆ ರೀಟಾಕ್ಸಿಫಿಕೇಶನ್ ಆಗುತ್ತೆ ಬಾಡಿಗೆ. ಕಾನ್ಸ್ಟಿಪೇಷನ್ ಬಾಳ ಪ್ರಾಬ್ಲಮ್ ಆಗೈತೆ ಸರ್ ನಂಗೆ. ಈಗ ನಾ ನಿಜ ಹೇಳ್ಬೇಕಂದ್ರ ಈಗ ಏನ್ ಇಲ್ಲಿ ಬಂದ್ ಹೊಂಟೇನಲ್ಲ ಸರ್, ಅವಾಗಿಂದ ನಂಗೆ ಕರೆಕ್ಟ್ ಆಗತೈತಿ ಸರ್. ಇಲ್ದಿಕ್ಕ ಮೊದಲು ಬಾಳ ಪ್ರಾಬ್ಲಮ್. ಎಷ್ಟೋ ಸಲ ಡುಲ್ಕೋಲೆಕ್ಸ್ ಟ್ಯಾಬ್ಲೆಟ್ ತಗೊಂಡೇನಿ ಸರ್. ನಂಗೆ ಅಂದ್ರೆ ಅದರಿಂದ ಹೊಟ್ಟೆ ನುಸ್ತಿತ್ತು ಸರ್ ನಂಗೆ. ಹೌದು, ಅದು ಯಾಕಂದ್ರೆ ಸುಮ್ನೆ ಮೊಟಿಲಿಟಿ ಜಾಸ್ತಿ ಮಾಡುತ್ತೆ, ಅಲ್ಲಿ ಮೋಷನ್ ನೀಟಾಗಿ ಫಾರ್ಮೇಶನ್ ಆಗಿರ್ಬೇಕು, ಅದೆಲ್ಲ ಅನ್ವಾಂಟೆಡ್. ಹಾ ಸರ್, ಈಗ ಇಲ್ಲೇನ್ ಬಂದ್ ಹೋದಿಂದ ಅದು ಎಲ್ಲ ಕರೆಕ್ಟ್ ಆಗೈತೆ ಸರ್. ಮತ್ತೆ ಬೇರೆ ಏನೇನು ಬೆನಿಫಿಟ್ ಆಗ್ತದೆ ನಿಮಗೆ? ಎಲ್ಲ ಈಗ ಎಂತ ಫುಲ್ ಆಕ್ಟಿವ್ ಆಗೇನ್ ಸರ್, ಏನಿಲ್ರಿ. ಸ್ವಲ್ಪ ನಡಿಬೇಕಾದ್ರೆ ಇದೊಂದು ಕಾಲೊಂದು ವೀಕ್ನೆಸ್ ಬರತೈತಿ ಸರ್. ಆ ಸ್ಟ್ರೆಂತ್ ಬರುತ್ತೆ. ಅದು ಇನ್ನು ಲೆಡ್ ಕಿಲೇಷನ್ ಆಗಿರೋದು 5 ಡ್ರಿಪ್, 5 ಆಗೈತಿ. ಇನ್ನು 5 ಮುಗಿಯೋಷ್ಟೊತ್ತಿಗೆ ಕಂಪ್ಲೀಟ್ ಡಿಟಾಕ್ಸ್ ಆಯ್ತು ಅಂದ್ರೆ ಆಗ ನ್ಯಾಚುರಲ್ ಸ್ಟ್ರೆಂತ್ ಬಂದ್ಬಿಡುತ್ತೆ. ನಿಮ್ ಬಾಡಿಗೆ ನ್ಯಾಚುರಲ್ ಏನ್ ಸ್ಟ್ರೆಂತ್ ಇದೆಯೋ ಅದು ಬರುತ್ತೆ. ಇನ್ನು ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬಿಟ್ಟು ಇನ್ನು ಸ್ಟ್ರೆಂತ್ ಜಾಸ್ತಿ ಮಾಡ್ಕೋಬಹುದು, ಅದ್ ಮಾಡ್ಬೋದು. ಇವಾಗ ಇನ್ನು ಡಿಟಾಕ್ಸ್ ಆಗ್ತಾ ಇದೆ, ಆಗಿ ಕಂಪ್ಲೀಟ್ ಆಗಿ ಮುಗಿದ್ಬಿಡ್ಲಿ ಅದು. ನಾನಂಕ ಎಲ್ಲಾರ್ಗು ಹೇಳ್ತೇನೆ ಸರ್, ಅಮೌಂಟ್ ಬಗ್ಗೆ ವಿಚಾರ ಮಾಡ್ರೆ ಲೈಫ್ ಉಳಿಯಲ್ಲ ಸರ್.
ಅಮೌಂಟ್ ಅಂದ್ರೆ ಏನ್ ಹಾ ಗೊತ್ತಾ ಒಬ್ರು ಏನ್ ಎಕ್ಸಾಂಪಲ್ ಮಾಡ್ತಾರ ಸರ್ ರೇಟ್ ಇಲ್ಲ, ಜಾಸ್ತಿ ಇದೆ ಅಲ್ಲಿ ಅಂತಾರಲ್ಲ. ಏನಂತ ಹೇಳ್ತೀನಿ, ಈಗ ನೋಡಿ ಬ್ಲಡ್ ಟೆಸ್ಟ್ ಮಾಡ್ತೀವಲ್ಲ, ಹಾ ಫುಲ್ ಬಾಡಿ ಟೆಸ್ಟ್ ಮಾಡುವಾಗ ಆನ್ಲೈನ್ ಅಲ್ಲಿ thyrocare.com ವೆಬ್ಸೈಟ್ಗೆ ಹೋದ್ರೆ ಅಲ್ಲಿರೋದು 4000 ರುಪೀಸ್. ಇನ್ನು ನಮಗೆ ಪ್ರಿಂಟ್ಔಟ್ ರಿಪೋರ್ಟ್ ಬೇಕಂದ್ರೆ ಇನ್ನೂ 75 ರುಪೀಸ್ ಏನೋ ತಗೊಂತಾರೆ. ನಾವು ಅದೇ ಸೇಮ್ ಆನ್ಲೈನ್ ಪ್ರೈಸೇ ಮಾಡ್ತಿದ್ವಿ. ಯಾಕಂದ್ರೆ ಮುಂಚೆ ನಾವು 4500 ಮಾಡ್ತಾ ಇದ್ವಿ, ಇವಾಗ ಕಮ್ಮಿ ಮಾಡಿದ್ವಿ. ಯಾಕಂದ್ರೆ ಇವಾಗ ಜನ ಜಾಸ್ತಿ ಆದ್ರೂ ನಮಗೆ ಮ್ಯಾನೇಜ್ ಆಗ್ಬಿಡುತ್ತೆ. ಸ್ಟಾಫ್ ಸ್ಯಾಲರಿ ಸೇಮ್ ಇರುತ್ತಲ್ವಾ, ಸೊ ನಂಬರ್ ಆಫ್ ಪೀಪಲ್ ಜಾಸ್ತಿ ಬರುವಾಗ ನಮಗೆ ಅಲ್ಲಿ ಮ್ಯಾನೇಜ್ ಆಗುತ್ತೆ. ಹಂಗಾಗಿ ಸೇಮ್ ಆನ್ಲೈನ್ ಪ್ರೈಸೇ ಮಾಡಿದ್ವಿ. ಮುಂಚೆ 2 ವರ್ಷಕ್ಕಿಂತ ಮುಂಚೆ ಇರೋ ಪ್ರೈಸ್ಗೂ ಇವಾಗಿರೋ ಪ್ರೈಸ್ ನಾವು ಆಕ್ಚುಲಿ ಪ್ರೈಸ್ ಕಮ್ಮಿ ಮಾಡಿದ್ವಿ. ಇಲ್ಲ ಸರ್ ಅದ್ರ ಬಗ್ಗೆ ವಿಚಾರ ಮಾಡುವಂಗಿಲ್ಲ ಹೌದು, ಸರ್. ಯಾಕಂದ್ರೆ ನಮ್ ಮೇನ್ ಬಾಡಿ ನೋಡ್ಕೋಬೇಕು ಸರ್ ನಾವ್ರಿ. ಬಾಡಿ ನೋಡ್ಕೋಬೇಕು. ಮೈನ್ ಬಂದು ಇದು ಎಲ್ಲ ಟ್ರೀಟ್ಮೆಂಟ್ಗಳು ಯೂಶಲಿ ನೋಡಿ ಸಮಂತ ಆ ತರ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಮಾಡೆಲ್ಸ್ಗಳು ತಗೊಂಡ್ ಟ್ರೀಟ್ಮೆಂಟ್ ಅವ್ರು ಯಾರು ಸರ್ಜರಿ ಮಾಡಿಸ್ಕೊಂಡು ಅವ್ರು ಯಾರು ಜಾಸ್ತಿ ಸಫರ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಆ ತರ ಕಾಂಟ್ರಾಕ್ಟ್ ಇರ್ತವೆ, 3 ಲಕ್ಷ 5 ಲಕ್ಷ 10 ಲಕ್ಷ ಕೊಡ್ತಾರೆ, ಆರಾಮ್ ಹೇಳಿರ್ ಸರ್ ಡಿಸ್ಕ್ ಬಲ್ಜಿದ್ ಓಟಿ ಹೇಳಿರ್ ಸರ್, ಹುಬ್ಳಿ ಒಳಗ ಆಪರೇಷನ್ ಹೇಳಿದ್ರು ಸರ್. ಇವ್ರದ ಡಾಕ್ಟರ್ ಹೆಗಡೆ ಅವ್ರದ್ದು ಒಂದು ಸ್ಪೀಚ್ ಕೇಳಿದ್ದೆ. ಕೇಳಿದ್ರ ಸರ್? ಹೀಗಾಗಿ ನಾನು ಸರ್ ನಿಮ್ಮ ಒಂದು ಪರಿಚಯ ಮಾಡ್ತೀವಿ ಸರ್. ನಮ್ದು ಹೆಸರು ವಿನಾಯಕ್ ಅಂತ ಹೇಳಿ, ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ CMC ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ನಂಗೆ ಬ್ಯಾಕ್ ಪೇನು 5 ವರ್ಷದಿಂದ ಆಯ್ತು, 2020 ಇಂದ ಕೊರೋನಾ ಟೈಮ್ದಲ್ಲಿ. 5 ವರ್ಷದಿಂದ? ಓಕೆ, ನಾನು ಹುಬ್ಳಿಯಲ್ಲಿ ತೋರಿಸಿದೆ. ಹುಬ್ಳಿಯಲ್ಲಿ ಅದು ಅಲ್ಲಿ 5 ವರ್ಷ ಟ್ರೀಟ್ಮೆಂಟ್ ಅವರು ಟ್ಯಾಬ್ಲೆಟ್ ಅದು ಕೊಟ್ಟರು. ಸ್ವಲ್ಪ ಪೇನ್ ಎಲ್ಲ ಇದನ್ನು ರಿಲೀವ್ ಆಗಿತ್ತು ನನಗೆ. ಆಮೇಲೆ ನೆಕ್ಸ್ಟ್ ಈಗ ನೋಡಿ ನಿಮ್ಮ ವಿಡಿಯೋ ಅದು ನೋಡಿ ಡಿಸ್ಕ್ ಬಲ್ಜ್ಗೆ ಸರ್ಜರಿ ಸಜೆಸ್ಟ್ ಮಾಡ್ತಾರೆ ಸರ್? ಯಾವಾಗ ಮಾಡಿದ್ರು ಸರ್? ಅದೇ ಫಸ್ಟ್ ಟ್ರೀಟ್ಮೆಂಟ್ ಡಯಾಗ್ನೋಸ್ ಆದ ನಂತರ. ಡಯಾಗ್ನೋಸ್ ಆದ್ಮೇಲೆ ಒಮ್ಮೆ ಸರ್ಜರಿನ ಹೇಳ್ಬಿಟ್ರು ಸರ್ ಅವರು. ಅಂದ್ರೆ ಅವರು ನಮ್ಮ ಫ್ರೆಂಡ್ ಅವರು. ಓಕೆ, ಪೂಜಾರಿ ವಿಜಯ್ ಮಂದಾರ್ ಪೂಜಾರಿ ಅಂತ. ಓಕೆ, ನಮ್ಮ ಫ್ರೆಂಡ್ ಅವನು ಮಾಡೋಣ ಮೈನರ್ ಅಂತ ಹೇಳ್ತಾನೆ. ಬಟ್ ನಾನು ಯೂಟ್ಯೂಬ್ ಅವರು ಹೆಗಡೆ ಅವ್ರದ್ದೊಂದು ಕರೆಕ್ಟ್ ಡಾಕ್ಟರ್ BM ಹೆಗಡೆ ಸರ್ ನಮ್ಮ ಮೆಂಟರು, ವೆರಿ ನೈಸ್ ಪರ್ಸನ್, ಹಾರ್ಟ್ಫುಲ್. ಅವರು ಎಲ್ಲದಕ್ಕೂ ಹೇಳ್ತಾರೆ, ಚಪಾತಿ ಬಿಡ್ರಿ ಫಸ್ಟ್ ಅಂತಾರೆ, ಸಕ್ಕರೆ ಬಿಡ್ರಿ ಅಂತಾರೆ. ನಾವು ನಾವು ಬರೀ ಡಬ್ಬಿಗೆ ಅದನ್ನೇ ಕಟ್ತಿದ್ದೆ ಸರ್, ಇವ್ರಿಗೂ ಅದನ್ನೇ ಕೊಡ್ತಿದ್ದೆ. ಈಗ ರೊಟ್ಟಿ ಮಾಡ್ತೀವಿ ಸರ್. ಅವ್ರದ್ದು ಡಯಟ್ ಫಾಲೋ ಮಾಡಿದ್ರು ನೀವು? ಫಾಲೋ ಅಲ್ಲ, ಅವ್ರದ್ದು ಯೂಶಲಿ ಚಪಾತಿ ಅವಾಯ್ಡ್ ಮಾಡಿಸ್ತಾರ ಅವರು. ಅದು ಸುಮ್ ನಾನು ಇದಕ್ಕಷ್ಟ ಪ್ರಿಪೇರ್ ಮಾಡಲಿಲ್ಲ, ಸರ್ಜರಿ ಬೇಡ ಅನ್ನೋದಕ್ಕೆ ಆಮೇಲೆ ಏನಾಯ್ತು ಅವರಲ್ಲಿ ಟ್ರೀಟ್ಮೆಂಟ್ ಹೋದೆ. ಅವ್ರನ್ನ ಇಲ್ಲ ಟ್ಯಾಬ್ಲೆಟ್ ಮೇಲೆ ಕ್ಯೂರ್ ಮಾಡೇನೆ ಅಂತ ಅವರಲ್ಲಿ 1 ವರ್ಷ ತನಕ ತೋರಿಸಿದ್ರು. ಪೇನ್ ಎಲ್ಲ ಇದನ್ನ ಇತ್ತು. ಸುಮ್ಮ ಈಗ ಸುಮ್ ನಿಮ್ದಷ್ಟು ನೋಡೋಣ, ಸ್ವಲ್ಪ ಇನ್ನೊಂದು ನೀ ಪೇನ್ ಒಂದು 2 ವರ್ಷ ಸ್ಟಾರ್ಟ್ ಆಗಿ ಈಗ ನೀ ಪೇನ್ ಅಂತೂ 80% ಕ್ಯೂರ್ ಆಗಿದೆ. ನೆಕ್ ಪೇನ್ ಅದು ಕ್ಯೂರ್ ಆಗಿದೆ. ಸ್ವಲ್ಪ ಡಿಸ್ಕ್ ಬಲ್ಜಿದೆ, ಇನ್ನೊಂದು ಸ್ವಲ್ಪ ಇದೆ. ಸೊ ಹಂಗಾಗಿ ಈ ತರ ಟ್ರೀಟ್ಮೆಂಟ್ಗಳು ಅವ್ರದ್ದು ನಾವೇನ್ ಮಾಡಿದ್ವಿ, ಈ ಟ್ರೀಟ್ಮೆಂಟ್ ಕಾಸ್ಟ್ಲಿ ಇದೆಯಲ್ಲ ಅದನ್ನ ನಾವು ಬೇರೆ ಯಾವ್ದಾದ್ರು ಮೆಥಡ್ ಅಲ್ಲಿ ಕಾಸ್ಟ್ ಕಮ್ಮಿ ಮಾಡಿ ಕಟಿಂಗ್ ಮಾಡಿ ನಾರ್ಮಲ್ ಸಾಮಾನ್ಯ ಜನತೆಗೆ ಹೋಗ್ಬೇಕಿದು ಅಂತಕ್ಕಂಥದ್ದನ್ನ ನಾವು ಮೇನ್ ಫೋಕಸ್ ಮಾಡ್ತಾ ಹೋದ್ವಿ. ಸೊ ಅದು ಫೋಕಸ್ ಮಾಡಿದಾಗ ಎಷ್ಟು ಸ್ಟ್ರಿಂಕ್ ಮಾಡಿದೀವಿ ಅಂದ್ರೆ, ಆಕ್ಚುಲಿ ಟ್ರೀಟ್ಮೆಂಟ್ ಬಂದಿದೆ ನಾವು ನಮ್ಮ ಕೆಲವರು ಹಾಸ್ಪಿಟ್ಲ್ ಇದೆಯಲ್ಲ, ಒಂದು ಇಂಜೆಕ್ಷನ್ಗೆ 50,000 70,000 ಅಂತ. ಮಂಡಿಗೆ 4 ಸರಿ ಇಂಜೆಕ್ಷನ್ ಕೊಡಕ್ಕೆ 3 ಲಕ್ಷ ರೂಪಾಯಿ ಆಗುತ್ತೆ ಮಂಡಿಗೆ, ಬರೀ ಇಂಜೆಕ್ಷನ್ ಮಾತ್ರ. ಬ್ಲಡ್ ಟೆಸ್ಟ್ ಜಾಸ್ತಿ ಮಾಡಂಗಿಲ್ಲ, ಆಮೇಲೆ ಮೆಡಿಸಿನ್ಸ್ ಜಾಸ್ತಿ ಮಾಡಂಗಿಲ್ಲ. ನಮ್ದೇನ್ ಮಾಡಿದ್ವಿ ಅಂದ್ರೆ ಅದೊಂದಕ್ಕೆ 3 ಲಕ್ಷ ರೂಪಾಯಿ ಏನಕ್ಕೆ ಬರೀ ಮಂಡಿಗೆ ಇಂಜೆಕ್ಷನ್, ಅವ್ರು ಕರೆಕ್ಟಾಗಿ ಅಕ್ಯುರೇಟ್ ಆಗಿ ಏನ್ ಬೇಕು ಅದು ಮಾತ್ರ. ಅದೆಷ್ಟು 13,000 ರುಪೀಸ್ ಆಗುತ್ತೆ ನಮ್ಮಲ್ಲಿ, ಅವ್ರದ್ದು 70,000 ರುಪೀಸ್ ಅಂತಾರೆ. ನಾವು ಅದೇ ಅಮೌಂಟ್ಗೆ ಎಲ್ಲನೂ ಕವರ್ ಮಾಡೋಣ ಅಂತ. ಒಂದು ಸಪ್ಲಿಮೆಂಟ್ ಆಗ್ಬೋದು, ಮಾತ್ರೆಗಳು ತಗೊಳೋದಾಗ್ಬೋದು, ಲ್ಯಾಬ್ ಟೆಸ್ಟ್ಗಳು ಆಗ್ಬೋದು, ಡಯಟ್ ಅಡ್ವೈಸ್ ಮಾಡೋದಾಗ್ಬೋದು, ಅಥವಾ ಅವಿ ಡ್ರಿಪ್ಗಳು ಆಗ್ಬೋದು, ಮಲ್ಟಿ ಮಿನರಲ್ ಇದಾಗ್ಬೋದು, ಬ್ಲಡ್ ಟೆಸ್ಟ್ ಡಯಾಗ್ನೋಸಿಸ್ ಆದಮೇಲೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ನಿಮ್ಕಿಲೇಷನ್ ಡ್ರಿಪ್ ಆಗ್ತಿದೆ, ಆ ಥರದ್ದಾಗ್ಬೋದು. ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಕಮ್ಮಿ ರೇಟಿಗೆ ಎಷ್ಟು ನಾವು ಮಾಡೋಕ್ಕಾಗುತ್ತಾ ಒಂದು ಕಾಂಪ್ರಹೆನ್ಸಿವ್ ಆಗಿ ನಾವು ಆ ಥರ ಮಾಡ್ಕೊಂಡು ಮಾಡ್ತಾ ಇದ್ವಿ. ಇನ್ನೂ ಸಾಧ್ಯ ಆದರೆ ಇನ್ನೂ ನಾವು ಪ್ರೈಸ್ ಕಡಿಮೆ, ಈಗ 2 ವರ್ಷಕ್ಕಿಂತ ಮುಂಚೆ ಪ್ರೈಸ್ಗೂ ಇವಾಗ ಕಮ್ಮಿ ಇದೆ ಇವಾಗ ಕಂಪೇರಿಟಿವ್ಲಿ. ಇನ್ನೂ ಸ್ವಲ್ಪ ನಮ್ದೊಂದು ಬೇರೆ ಪ್ಲಾನ್ ಇದೆ, ಸ್ವಲ್ಪ ಜಾಗ ದೊಡ್ಡದು ಮಾಡಿ ಸ್ವಂತ ಬಿಲ್ಡಿಂಗ್ ಏನೋ ಮಾಡಿ ಬಾಡಿಗೆ ಉಳಿಯುತ್ತೆ ನಮ್ಗೆ. ಸೊ ಇನ್ನೂ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡೋ ಪ್ರಯತ್ನ ಪಡ್ತೀವಿ ಖಂಡಿತವಾಗ್ಲೂ. ಪಬ್ಲಿಕ್ ಜನಗಳಿಗೆ ಹೇಳ್ತಾ ಇರೋದು ಇದು. ಇನ್ನು ಇವಾಗ ಏನಿದೆ ಎಷ್ಟು ಕಮ್ಮಿ ಮಾಡಿದ್ವೋ ಇನ್ನೂ ಕಮ್ಮಿ ಮಾಡೋಣ ಅಂತ. ಯಾಕಂದ್ರೆ ನಮಗೆ ಮೇನ್ಲಿ ಫಸ್ಟ್ ಸಂಬಳ ಕೊಟ್ಟು ಬಾಡಿಗೆ ಕೊಟ್ಟು ಅದನ್ನ ಮೇಂಟೈನ್ ಮಾಡೋಕ್ಕಾಗದು. ಇವಾಗ ಅದೇನೋ ಸ್ವಂತ ಬಿಲ್ಡಿಂಗ್ ಆಯ್ತು ಅಂದ್ರೆ ಅವಾಗ ನಾವು ಬಾಡಿಗೆ ಕೊಡೋ ಅವಶ್ಯಕ, ಅಲ್ಲಿ ಬಾಡಿಗೆ ಉಳಿಯುತ್ತೆ. ನಂಬರ್ ಆಫ್ ಎಂಪ್ಲಾಯ್ಸ್ ನಲ್ಲಿ ಎಷ್ಟಾಗ್ತಾರೆ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಂಪ್ಲಾಯ್ಸ್ ಕಮ್ಮಿ ಮಾಡ್ಕೊಂಡು ಕಾಸ್ಟ್ ಕಟಿಂಗ್ ಮಾಡಿ ಜನಗಳಿಗೆ ಒಟ್ಟು ಜನಗಳಿಗೆ ಒಳ್ಳೇದಾಗಬೇಕು. ನಾವು ಕಲ್ತಿರೋ ಜ್ಞಾನ ಜನಗಳಿಗೆ ಹೋಗ್ಬೇಕು. ಇವ್ ನೋಡಿ ನೀವು ಹೇಳಿದ್ರಿ ಸರ್, ನಾನು ಆ ತರ ಕಂಡೀಷನ್ ಇದೆ ಸರ್, ನನ್ನ ಮನಸ್ಸಿಗೆ ಈ ತರ ಯೋಚನೆಗಳೆಲ್ಲ ಬರ್ತಿತ್ತು ಸರ್. ನಾವು ನಾನೇನ್ ಬದುಕಂಗೆ ಇಲ್ಲ ಅಂತ ಬಂದೈತ್ರಿ ಸರ್. ನಿಜ ಆ ತರ ಇರೋರು ಹಿಂಗೆ ಆಕ್ಟಿವ್ ಆಗಿ ಖುಷಿಯಾಗಿ ಅಂತ ಇದನ್ನ ಹೇಳ್ತಾರೆ. ಅದು ನಮ್ಗೆ ಒಂದು ಸ್ಟಾರ್ಟಿಂಗ್ ನಾನ ಬಂದಾಗ ಹತ್ತಿದ್ದೆ ಸರ್ ನಿಮ್ಮ ಹತ್ರ ರೀ. ಅವತ್ತ ಹತ್ತಿದ್ದೇರ್ ಸರ್, ನಂಗೆ ಆಗಂಗಿಲ್ಲ. ಹಾನ್ ಸರ್, ನಂಗೆ ಆಗಂಗಿಲ್ಲ ಸರ್, ಬಾಳ ತ್ರಾಸ ಐತೆ ಅಂತ ಹೇಳಿ ಹತ್ತಿದ್ದೇರ್ ಸರ್ ನಾವತ್ರಿ. ಈಗ ಅವ ಸ್ಟೆಪ್ ಹತ್ಬೇಕಾದ್ರೆ ಹಿಂಗ್ ಹಿಡ್ಕೊಂಡ್ ಹತ್ತಿದ್ದೇರ್ ಸರ್. ಅದ್ರ ಸಮ ಮನಿನೂ ಚೇಂಜ್ ಮಾಡಿದ್ವಿ ಸರ್. ಈಗ ಕೆಳಗಿದ್ದ ಮನಿ ಹಿಡಿಯೋಣ, ಹತ್ತಾಕ ಇಳಿಯಾಕ ಆಗತ್ತೆ, ಮತ್ ಕೆಳಗಿದ್ದ ಮನಿ ಹಿಡಿದ್ವಿ. ಸಜೆಸ್ಟ್ ಮಾಡ್ದೆ ಗೊತ್ತಾ,
ಮನಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಜಾಬ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇನ್ನೊಂದು ಸ್ವಲ್ಪ ದಿನ ಇಂಜೆಕ್ಷನ್ ಹಾಕಕ್ ಬಂದಿಲ್ಲ ಅಂತ ಇದೇನು ಹೇಳಿದ್ರಲ್ಲ ಅವಾಗ, ಸಿರಿಂಜ್ ಇಳಿಯಕ್ ಬರ್ತಿಲ್ಲ ಅಂತ, ಇನ್ನೊಂದು ಸ್ವಲ್ಪ ದಿನ ಇದು ಬರೋದಿಲ್ಲ, ನೋವು ಜಾಸ್ತಿ ಆಯ್ತು ಅಂತ ಹೇಳಿ ಜಾಬ್ ಚೇಂಜ್ ಮಾಡೋ ಮೊಮೆಂಟ್ ಬಂದಿರ್ತಿತ್ತು. ಬಟ್ ಇನ್ನೇನ್ ಮಾಡೋದು, ಅನಿವಾರ್ಯ ಅಂತಾನೆ ಹೋಗ್ಬೇಕು. ಕೆಲವು ಡ್ರೈವರ್ಗಳು ಬರ್ತಾರೆ, ಡ್ರೈವಿಂಗ್ ಕೆಲಸ ಮಾಡೋದ್ರಿಂದ ಬರುತ್ತೆ ಅಂತಾರೆ, ಸೆಕ್ಯೂರಿಟಿ ಗಾರ್ಡ್ಗಳು ನಿಂತ್ಕೊಳ್ಳೋದ್ರಿಂದ ಬರುತ್ತೆ ಅಂತಾರೆ, ಪೊಲೀಸ್ ಆಫೀಸರ್ಗಳು ಇವತ್ತೊಬ್ಬರು AC ಸರ್ ಬಂದಿದ್ರು, ಅವ್ರು ಸರ್ ನಾನು ಜಾಸ್ತಿ ಸ್ಟ್ಯಾಂಡಿಂಗ್ ಡ್ಯೂಟಿ CM ಆಫೀಸರ್ ಸೆಕ್ಯೂರಿಟಿ CM ಸೆಕ್ಯೂರಿಟಿಲಿ ಇರ್ತೀನಿ ಅಂತ, ಅದರಿಂದ ಬಂದಿಲ್ಲ ಸರ್. ಬಂದಿರೋದ್ರಿಂದ ತಿಂದಿರ ಕಾಫಿ ಟೀ ಚಪಾತಿಯಿಂದ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಇವ್ರ ದಿವ್ಸಕ್ಕೆ ಏನಿಲ್ಲ ಒಂದ್ 10 ಸಲ ಕುಡಿತೀರಿ ಸರ್. ನಾನ್ ಬೈತಿದ್ದೆ ಸರ್, ಇಷ್ಟು ಚಾ ಅಂತ ಹೇಳಿ. ಇಲ್ಲಿ ಬರೋ ತಕನು ಬೆಳಗ್ಗೆ ತಕನು ಕುಡ್ದಾರ ಸರ್. ಅವ್ರು ಬಿಟ್ಟಾರಂದ್ರ ಅವ್ರ ಫ್ರೆಂಡ್ ಸರ್ಕಲ್ ಯಾರು ನಂಬರ್ ಸರ್. ವಿನಾಯಕ್ ಚಾ ಬಿಟ್ಟಾನ, ನಮ್ಗ್ ನಂಬಕ್ ಆಗತ್ತನ್ನತ್ತಾರ. ನಾವು ಸಣ್ಣ ಆಗಿದ್ರು ಅವರು ಸರ್, 7 kg ಆಗಿದೆ. 7 kg, ನೀವು 8 kg ಸಣ್ಣ ಆಗಿದ್ರು. ನಾ 8 kg ಆಗಿದ್ದೀನಿ ಸರ್. 79 ಇತ್ತು 71. ಸೂಪರ್ ಸರ್. ಇದು ಐಡಿಯಾ ಸರ್, ನಿಮ್ಮ ಹೈಟ್ಗೆ ಇದು ಐಡಿಯಾ ಅಲ್ಲ, ಹಿಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಸೊ ಈ ತರ ನಾವು ಒಂದು ಏನ್ ಮಾಡ್ಬೇಕು, ಇದೊಂದು ಇಂಟರ್ವ್ಯೂ ಅನ್ನೋದಕ್ಕಿಂತ ಒಂದು ಸಂವಾದ. ನಮ್ಮ ಯಾಕೆ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ನಾವು ಇದನ್ನ 4 ಜನಗಳಿಗೆ ತಿಳಿಸಿ ಹೇಳುವಾಗ ನಿಮ್ಮ ಒಂದು ವೈಯಕ್ತಿಕ ಅನುಭವ, ಹೊರಗಡೆ ಪ್ರಪಂಚ ಹೆಂಗಿದೆ, ಹೊರಗಡೆ ಹೆಲ್ತ್ ಹಾಸ್ಪಿಟಲ್ಸ್ ಅದಲ್ಲ ಯಾವ ತರ ಇದಿದೆ, ಎಲ್ಲೆಲ್ಲಿ ತಿರುಗಿದ್ರು ಕೂಡ ಎಲ್ಲೂ ಇದು ಆಗ್ತಿರ್ತಕ್ಕಂಥದ್ದು ಥ್ರೂ ಡಯಟ್ ಇಂದ ಇದಾಗುತ್ತೆ ಅಂತಕ್ಕಂಥದ್ದು. ಸೊ ಫೈನಲ್ ಪಾಯಿಂಟ್ ಬಂದು ಪಥ್ಯದಲ್ಲಿ ನೀವೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀರಿ ನೀವು? ನಾವು ಬೆಳಿಗ್ಗೆ ಸರ್ ಕೊಬ್ಬರಿ ಎಣ್ಣೆ ತಗೋತೀವ್ರಿ, ಆಮೇಲೆ ಡೈಲಿ ಬೂದ್ಗುಂಬಳಕಾಯಿ ಜ್ಯೂಸ್, ಆಮೇಲೆ ನೆಲ್ಲಿಕಾಯಿ ಜ್ಯೂಸ್ ತಗೋತೀವಿ, ಒಂದ್ಸಲ ಕೊತ್ತಂಬರಿ ತಗೋತೀವಿ, ಒಂದೊಂದ್ಸಲ ತಗೋದಿಲ್ಲ ಸರ್ ಐತ್ರಿ. ಆಮೇಲೆ ಅದು ನಂಗನ್ಕ ಅದು ಒಂದು ಇದು ಕೊಟ್ಟಾರ ಸರ್, 8 ಡ್ರಾಪ್ಸ್ ಹಾಕೊಂಡ್ ಕುಡಿದ್ರು, ಅದು ಕುಡಿತೀನಿ ಸರ್. ಅದು ಕುಡದಿಂದ ಆಮೇಲೆ ಸ್ವಲ್ಪ ಇದು ಹೆಸರುಕಾಳು ದೋಸೆ, ಕಡ್ಲೆಕಾಳು ದೋಸೆ ಹೇಳಿರಲ್ಲ ಸರ್, ಅದೊಂದೊಂದ್ಸಲ ಅದು ಮಾಡಿರ್ತೀವ್ರಿ. ಬಾಳ ನಂಗೆ ಟೈಮ್ ಅತಿ ಆಗಿತ್ತಂದ್ರೆ ಒಮ್ಮೆ ಡೈರೆಕ್ಟ್ ರೊಟ್ಟಿ ಮಾಡಿ ಒಂದ್ ರೊಟ್ಟಿ ತಿಂತೇವಿ ಸರ್. ಒಂದ್ ರೊಟ್ಟಿ ತಿಂದು ರೊಟ್ಟಿ ಜೋಡೆ ಕಾಯಿಪಲ್ಲೆ ತಗೋತೀನಿ ಸರ್. ಕಾಯಿಪಲ್ಲೆ ಯಾವಾಗ್ಲಾದ್ರೂ ಒಂದ್ ನಾಟಿ ಕೋಳಿ ಮೊಟ್ಟೆ ಹೇಳಿದ್ರಲ್ಲ ಸರ್, ಆ ನಾಟಿ ಕೋಳಿ ಮೊಟ್ಟೆ ತಗೋತೀವ್ರಿ. ಮಧ್ಯಾಹ್ನ ನಿಮ್ದ ಕಾಯಂ ಪಿಕ್ಸ್ ಅಕ್ಕಿ ಒಯ್ತೀವ್ರಿ ಸರ್. ಅದ ರಾತ್ರಿನ ನಾನು 11 ಗಂಟೆ ಕತಿ ಹಿಂಗ್ ನೆನೆ ಇಟ್ಟಿರ್ತೇವ್ರಿ. ಬೆಳಗ್ಗೆ ಅದು ಬಸದ ಇವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಸರ್, ನಾವು ಡ್ಯೂಟಿಗೆ ಹೋಗಿರ್ತೇನೆ, ಇವ್ರು ಮಧ್ಯಾಹ್ನ ಬಂದ್ ಅದ್ ಅನ್ನ ಸಾರ ಊಟ ಮಾಡ್ತಾರೆ. ಮತ್ ಸಾಯಂಕಾಲ ಅದು ಬದಾಮ ವಾಲ್ನಟ್ ತಗೊಂಡಿದ್ದೆ. ಅದು ಮೊನ್ನೆನ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದ್ 4 ದಿವಸ ಬಿಟ್ಟು ಸರ್, ಸಿವಿಯರ್ ಕೆಮ್ಮು ನೆಗಡಿ ಜೋರ್ ಬಂದಿತ್ತು ಸರ್, ಅವಾಗ ತಗೊಲಿಲ್ಲ ಸರ್. ಪರ್ಫೆಕ್ಟ್. ಇದೇ ತರ ಡಯಟ್ ಮಾಡಿ. ಮತ್ತೆ ಏನೇನೆಲ್ಲ ಬಿಟ್ಟಿದ್ದೀರಾ? ಮುಂಚೆ ನಾವು ಇವ್ ತಗೊಂತಿದ್ದ ಸರ್ ಬಿಟ್ಟು ಚಪಾತಿ ಒಂದ್ ಹೇಳಿದ್ರಿ. ಚಪಾತಿ ಸರ್, ಆಮೇಲೆ ಹೋಟೆಲ್ಗೆ ಹೋದ್ರೆ ಫಿಕ್ಸ್ 3 ತಂದೂರಿ ರೊಟ್ಟಿ ಸರ್. ತಂದೂರಿ ಚಿಕನ್ ರೀ, ತಂದೂರಿ ರೊಟ್ಟಿ ಇದ್ದಿದ್ದೆ ಹೇಳ್ತೀನಿ ಸರ್ ನಾನು. ಅದು ಫಿಕ್ಸ್. ಇವ್ರಿಗೆ ಎಷ್ಟು ಹೇಳ್ತಿದ್ದೇರಿ ಸರ್, ನಾ ಬ್ಯಾಡ್ರಿ ಜಾಸ್ತಿ ತಿನ್ಬೇಡ್ರಿ ಅಂದ್ರೆ ಬಿರಿಯಾನಿ ರೀ ಸರ್. ಬೆಳಗಾವ್ ಸಂಡೆಕೊಮ್ಮಿ ಮೈಂಡ್ ಫ್ರೆಶ್ ಆಕೈತೆ ಅನ್ನೋದು ಗಾಡಿ ತಗೋದ್ ಸರ್, ಬೆಳಗಾವ್ಕ್ ಹೋಗೋದ್ರಿ, ಅಲ್ಲಿ ಬಿರಿಯಾನಿ ತಿನ್ನೋದ್ರಿ. ಈಗ ಅದು 3 ತಿಂಗಳ ಸರ್ ನಾವ್ ಬೆಳಗಾವ್ಕ ಹೋಗಿಲ್ರಿ. ನನ್ ಮಗ ಅನ್ನತನ್ರಿ, ಅಮ್ಮ ಬೆಳಗಾವ್ಕ್ ಯಾವಾಗ ಹೋಗೋಣ ಅಂತ ಹೇಳಿ ಅವಂಗ ರೂಢ ಮಾಡ್ಬಿಟ್ಟಾರ ಸರ್. ತಿನ್ನಿಸ್ತೀನಿ ಹೋಗಿ ಏನ್ ಗೊತ್ತಾ, ಹೋಟೆಲ್ಗೆ ಹೋದ್ರೆ ಮೈನ್ಲಿ ಸ್ವಲ್ಪ ಹೆಲ್ತಿ ಆಗಿರ್ತಕ್ಕಂಥ ಆಪ್ಷನ್ಸ್ ನಾವ್ ಅಲ್ಲಿ ಬಿಟ್ಟಿವ್ರಿ ಸರ್. ಎಲ್ಲಿ ಜೋಳದ ರೊಟ್ಟಿ ಇರ್ತೈತಲ್ ಸರ್, ಅಲ್ಲಿ ಜೋಳದ ರೊಟ್ಟಿ ಸ್ವಲ್ಪ ಇದ್ದ ಕಾಯಿಪಲ್ಲೆ ಒಂದ್ ಯಾವ್ದಾರು ತಿಂದು ಬಂದಿರ್ತೀವಿ ಸರ್. ಹಂಗೇನಾರ ಕೆಲಸ ಇದ್ರೆ ಜೋಳದ ರೊಟ್ಟಿ, ಆಮೇಲೆ ಅನ್ನ, ದಾಲು, ದಾಲಿಗೆ ಹಾಕ್ಬೇಕಾದ್ರೆ ಎಣ್ಣೆ ಹಾಕ್ದಂಗೆ ತುಪ್ಪ ಹಾಕಿ ಅಂತ ಹೇಳೋದು. ಮತ್ತೆ ಮಶ್ರೂಮ್ ಟಿಕ್ಕಾ, ಚಿಕನ್ ತಿಂದ್ರು ಓಕೆ, ಸಮಟೈಮ್ಸ್ ಅಪರೂಪಕ ಅಂದ್ರೆ ನಾಟಿ ಕೋಳಿ ಸಿಕ್ಕರೆ ಓಕೆ. ನಾವ್ ನಾಟಿ ಕೋಳಿನ ಸಿಗ್ತಾವ ಸರ್ ನಮ್ ಕಡೆ. ಹಳ್ಳಿ ಒಳಗೆಲ್ಲ ನಾಟಿ ಕೋಳಿ ಅಲ್ಲಿ ಅಲ್ಲಿ ಎಲ್ಲ ಫಂಕ್ಷನ್ ಹೋದ್ರು ಸ್ವಲ್ಪ ಅನ್ನ ಒಂದಿಷ್ಟ ಸಾಂಬಾರ ತಿಂದ್ ಬರ್ತೀವಿ. ಸ್ವೀಟ್ ಎಲ್ಲ ಸೈಡ್ ತೆಗೆದಿಟ್ಟು ಹಾಕ್ಸ್ಕೋದೇ ಇಲ್ಲ ಸರ್. ಹೌದು, ಯಾಕಂದ್ರೆ ಸಕ್ಕರೆ ಇವನ್ ಬೆಲ್ಲನೂ ಕೂಡ ಡೇಂಜರ್. ಬೆಲ್ಲ ಮಾಡೋದ್ರಲ್ಲಿ ಕಬ್ಬಿಂದನೇ ಮಾಡ್ತಾರೆ, ಅದಕ್ಕೂ ಬೆಲ್ಲಕ್ಕೂ ಸಕ್ಕರೆಗೆ ಒಂದ್ ಸ್ವಲ್ಪನೇ ಡಿಫ್ರೆನ್ಸ್ ಬರೋದು. ಸೊ ಹಂಗಾಗಿ ಅದನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ಸ್ವೀಟ್ ಒಂದ್ 3 ತಿಂಗಳು ಬಿಟ್ರೆ ಬಾಡಿ ನ್ಯಾಚುರಲ್ ಆಗಿ ಚೇಂಜ್ ಆಗ್ಬಿಡುತ್ತೆ. ನಾವ್ ಬಾಳ್ ತಿಂತಿದ್ದೇವೆ ಸರ್ ಸ್ವೀಟ್. ಕುತ್ತಂದ್ರ ಒಟ ಆಗುತ್ತಾಗ ಬಿಡ. ಆಯುರ್ವೇದದಲ್ಲಿ ಅದನ್ನ ಮಧುರ ರಸ ಅಂತ ಕರೀತಾರೆ, ಹಂಗಾಗಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನವರಸದಲ್ಲಿ ಅದು ಒಂದು ಅಂತ ಹೇಳ್ತಾರೆ. ಬಟ್ 5,000 ವರ್ಷಗಳ ಹಿಂದೆ ಆಯುರ್ವೇದ ಬಂದಾಗ ಅವಾಗಿರೋ ಸ್ವೀಟೇ ಬೇರೆ, ಇವಾಗ ಬಂದಿರೋ ಕೆಮಿಕಲ್ಲೇ ಬೇರೆ. ನಾ ಸರ್ಗೆ ಹೇಳ್ತಿದ್ದೆ ಸರ್, ನಾ ಸ್ವೀಟ್ ಜಾಸ್ತಿ ತಿಂದ್ರೆ ನನ್ ಬಡ್ ದಪ್ಪಕ್ಕವ್ರಿ ಅಂತ ಹೇಳ್ತಿದ್ದೀರಿ ಸರ್. ಅವರು ನನ್ ಕ್ಲಾಸ್ಮೇಟ್ ಇದ್ರು ಸರ್, BMS ಡಾಕ್ಟರ್. ಅಂತಲೇ ಏನ್ ಆಗಂಗಿಲ್ಲ ಅಲ್ರಿ ಮೇಡಮ್, ಅದಕ್ಕೇನ್ ಆಗಂಗಿಲ್ರಿ ಹೇಳ್ತೀರಿ ಸರ್ ಅವ್ರಿ. ಅವ್ರ ಮಾತ್ರ ಹಾಲು, ಅರ್ಶಿನ ಪುಡಿ ಎಲ್ಲಾ ಕುಡಿಲಿಕ್ಕೆ ಹೇಳಿದ್ರಿ ಸರ್. ಹಾಲು ಬಾಳ್ ಕುಡಿತಿದ್ದೇರಿ ಸರ್ ನಾನ್ ಡೈಲಿ ರೀ. ನೈಟ್ ಒಂದೊಂದ್ ಗ್ಲಾಸ್ ಫುಲ್ ಹಾಲು. ಕ್ಯಾಲ್ಸಿಯಂ ಬರುತ್ತೆ, ಮತ್ತೆ ತುಂಬಾ ಇದಾಗುತ್ತೆ ಅಂತ ಹೇಳ್ತಾರೆ. ಬಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ರಿಜೆಕ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ದೊಡ್ಡವ್ರಿಗೆ ಇರಲ್ಲ. ಹಂಗಾಗಿ 10 ವರ್ಷ 5 ವರ್ಷದ ಒಳಗಿರೋರಿಗೆ ಮಾತ್ರ ಹಾಲು. ಇವಾಗ ಮಗ ಇದನ್ನ ಮಗಿಗೆ ಕೊಟ್ಟಿದೆ ಅಂತ ನಿಮ್ಗೆ ಅದು ಅವಾಯ್ಡ್. ಅವಂಗೂ ಈಗ ಜವಾರಿ ಆಕಳ ಹಾಲು ಹಾಕತ್ತೇವ್ರಿ ಸರ್. ಎಮ್ಮಿ ಹಾಕ್ತಾ ಇಲ್ರಿ ಸರ್, ಎಮ್ಮಿ ಹಾಕ್ತಾ ಇಲ್ಲ ಸರ್. ಅದು ನಡೀತೆ ನಡೀತದೆ ಅಂತ ನಾವು ಜವಾರಿ ಆಕಳ ಹಾಕತ್ತೇವೆ. ನಾಟಿ ಹಸಿಂದಾದ್ರೂ ಆಯ್ತು, ಇಲ್ಲಾಂದ್ರೆ ಎಮ್ಮಿದಾದ್ರೂ ಆಯ್ತು. ಯಾಕಂದ್ರೆ ಎಮ್ಮೆನ ಇನ್ನು ಹೈಬ್ರಿಡ್ ಮಾಡಿಲ್ಲ, ಅದಿನ್ನ ಜವಾರಿನೇ ಇದೆ.
ಅದ ಅವನಿಗೂ ಈಗ ನಾವ್ ಏನ್ ತಿನ್ನತೇವಲ್ಲ ಸರ್ ಅವಂಗೂ ಬರೀ ಚಪಾತಿ ತಿನ್ನಿಸ್ತಿದೀವ್ರಿ. ಈಗ ಅವ್ನ್ ಮುಂಜಾನೆ ಎದ್ದು ಅವಂಗೂ ಒಂದ್ ರೊಟ್ಟಿನ ತಿನ್ನಿಸ್ಬಿಡ್ತೇವ್ರಿ ಸರ್. ಅವ್ ನಮ್ ಜೋಡೆ ಡಯಟ್ ಅವ್ ಅಮ್ಮ ಚಾ ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೆ ಸರ್. ಇವ್ರ ಜೋಡೆ ಅವಂಗೂ ಕುಡಿದ್ ರೂಢ ಆಗೈತ್ರಿ. ನಮ್ ಮನ್ಯಾಗ ಈಗ 3 ವರ್ಷ ಸರ್. ಪ್ರತಿ ಸಲ ಕುಡಿತಿದ್ದ ಸರ್. ಇವ್ರ ಜೋಡೆ ಯಾವಾಗ್ಲಾದ್ರೂ ಕುಡಿತಿದ್ದಾರ ಸರ್. ಪ್ರತಿ ಸಲ ಕರ್ಕೊಂಡ್ ಬರ್ತಿದ್ರು ಸರ್. ಇವತ್ತು ಟ್ರೀಟ್ಮೆಂಟ್ ಲೇಟ್ ಆಕೈತಲ್ ಸರ್. ಲಾಸ್ಟ್ ಟೈಮ್ ಬಸ್ ಮಿಸ್ ಆಗಿ ಮತ್ತೆ 9:00 ಬಸ್ ಬುಕ್ ಮಾಡ್ಕೊಂಡು ಹೋದ್ರಿ. ಈ ಸಲ ಮತ್ತೆ ಅಕ್ಕನ ಕಡೆ ಬಿಟ್ಟು ಬಂದಿವಿ ಸರ್ ನಾವ್ ಅಷ್ಟೇ. ನಮ್ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರು ಏನ್ ಹೇಳ್ತೀರಾ ಸರ್? ಯೂಟ್ಯೂಬ್ ನಲ್ಲಿ ಚೆನ್ನಾಗಿದೆ. ಆಸ್ ಎ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಆಸ್ ಎ ಬೆನಿಫಿಟ್ ಪಡ್ಕೊಂಡಿರ್ತಕ್ಕಂಥ ಒಬ್ಬ ಅನುಭವಿಯಾಗಿ ಈಗ ನಾವು ನೋಡಿದಾಗ ಇವರಲ್ಲಿ ಸ್ಟಾಫ್ ಇವ್ರು ವರ್ಕ್ ಮಾಡೋ ಪ್ಲೇಸ್ ದಲ್ಲೇ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ಯಾರ. ನಿಮ್ಮಲ್ಲಿ ಹೇಳಿಲ್ಲ, ಬಟ್ ಇಂಡೈರೆಕ್ಟ್ಲಿ ಅವ್ರು ಹೇಳಿದ್ರು, ನಿಮ್ ಬಗ್ಗೆನೇ ಹೇಳಿದ್ರು. ಅವ್ರು ಹೇಳಿದ ನಂತರ ನಾವು ನಿಮ್ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದಿದ್ದೀವಿ. ನೀವು ಕೊಡ್ತಾರಂತ ಮೆಸೇಜು ಚೆನ್ನಾಗಿದೆ. ಡಯಟ್ ಪ್ಲಾನ್ ಆಗಲಿ, ನೀವು ಏನು ಮೇಂಟೈನ್ ಮಾಡ್ಬೇಕು ಹೇಗಂತೇಳಿ ನೀವು ಹೇಳೋದು ಆನ್ ರೆಕಾರ್ಡ್ ಹೇಳ್ತೀರಾ. ಕೆಲವೊಂದು ಒಬ್ರು ಅಲ್ಲೇ ಮೇಂಟೈನ್ ಮಾಡ್ಬೋದು ಅಂತ. ಇದನ್ನ ಇಲ್ಲಿ ಬರ್ಲಾರ್ದೇನು ನಿಮ್ ವಿಡಿಯೋ ನೋಡ್ಬಿಟ್ರೆ ಆಲ್ಮೋಸ್ಟ್ ನೀವೇನೇನು ಮಾಡಿದ್ರಿ ಅಂತ ಕಂಪ್ಲೀಟ್ ಡೇಟಾ ಸಿಕ್ಬಿಡುತ್ತೆ. ಅದನ್ನ ಮಾಡಿ ಅವ್ರ ಮನೇಲೆ ಫಾಲೋ ಮಾಡಿದ್ರೆ 80% 90% 100% ವಾಸಿ ಮಾಡ್ತಾರೆ. ಬರೀ ಚಪಾತಿ ಬಿಟ್ಟು ಕ್ಯೂರ್ ಮಾಡ್ಕೊಂಡಿರೋದಾರ ಸರ್. ನಾನೇ ಚಾ ಅಂತ ಡೈಲಿ ಆಕ್ಚುಲಿ ಚಾ ಕುಡಿಯಕ್ಕೆ ಹುಬ್ಳಿಗೆ ಇವ್ರು ಬಿಟ್ಟಾರಂದ್ರೆ ಯಾರು ನಂಬ್ಲೇ ಇಲ್ಲ ಸರ್. ಚಾ ಬಿಟ್ಟಾರಂದ್ರ ಅವ್ನು ಚಾ ಕುಡಿಯಕ್ ಹುಬ್ಳಿಗ್ ಹೋಗ್ತಾನ ಕಾರ್ ತಗೊಂಡ. ಇನ್ ಚಾ ಹೆಂಗ್ ಬಿಟ್ಟ ಅಂತ ಕೇಳ್ತಿರ್ ಸರ್. ನಂಗ್ ಸೋಸ್ ಸಾಕಾಗೈತಿ, ನಾ ಇನ್ ಚಾನ ಮಾಡಂಗಿಲ್ಲ ಅಂತಿದ್ದಾರ ಸರ್. ಚಾಲೋ ಅದಾಗಿಂದ ಚಾ ಕುಡಿಯಕ್ ಹುಬ್ಳಿಗೆ ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು ಸರ್? 15 ವರ್ಷ ಆಯ್ತಾ? ಜಾಬ್ 15 ವರ್ಷ. 15 ವರ್ಷದಿಂದ ಮೊದಲು ನಂದು ಹೆಲ್ತ್ ಡಿಪಾರ್ಟ್ಮೆಂಟ್. 18ರಲ್ಲಿ ಮತ್ತೆ KPSC ಮತ್ತೆ ಮೊನ್ನೆ ಮಾರ್ಚ್ಗೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಮೋಷನ್ ಆಯ್ತು ಸರ್. ಆಯ್ತ್ರಿ ಸರ್. ಮೊದಲ್ ಜೂನಿಯರ್ ಇದ್ರಿ ಸರ್, ಮೊನ್ನೆ ಸೀನಿಯರ್ ಆದ್ರಿ. ನೆಕ್ಸ್ಟ್ ಚೀಫ್ ಆಫೀಸರ್ ಮಾಡ್ಕೊಂಡೇನ್ರಿ ಸರ್. ಆಗ್ತೀರಿ, ಚೆನ್ನಾಗಿ. ಇವಾಗ ಅವ್ರಿಗೆ ಮೇನ್ಲಿ ಮನೆಗ್ ಬಂದ್ರೆ ನೋವು ಅಂತಕ್ಕಂತ ಒಂದು ಇದಿಲ್ಲ ನೋಡ್ರಿ. ಅದು ಅವ್ರಿಗೆ ಮೈಂಡ್ ಇನ್ನು ಕಾಮ್ ಆಗುತ್ತೆ, ಇನ್ನು ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ. ಎಕ್ಸಲೆಂಟ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರು ಬರ್ರಿ ಅಂತ ಹೇಳ್ತೀನಿ ಸರ್. ನಾ ಯಾರ್ ಪೇನ್ ಐತಿ ಅಂದ್ ಅಲ್ಲೇ ಒಂದ್ ಡೈಕ್ಲೋ ಚುಚ್ಕೊಂಡು ಡೈಕ್ಲೋ ಟ್ಯಾಬ್ಲೆಟ್ ತಗೋಬೇಡ್ರಿ. ಅದರಿಂದ ಏನೂ ಯೂಸ್ ಇಲ್ಲ ಸರ್. ಫಸ್ಟ್ ಎಲ್ಲಿ ನಮ್ಮಲ್ಲಿ ಏನ್ ಫಾಲ್ಟ್ ಆಗೈತೆ ಅಂತ ಕಂಡು ಹಿಡ್ಕೊಂಡು ಅಲ್ಲೇದ ನಾವು ಸ್ಟಾಪ್ ಮಾಡ್ಕೊತ ಬಂದ್ರೆ ನಾವ್ ಆರಾಮ್ ಇರ್ತೇವೆ ಸರ್. ಡೈಕ್ಲೋ ಒಂದ್ ಟ್ಯಾಬ್ಲೆಟ್ ತಗೊಂಡ್ರೆ ಆಗಿನ ಪೂರ್ತಿ ಕಷ್ಟ ಆರಾಮ್ ಆಕೈತಿ ಸರ್. ಅದ್ ಮತ್ ನಮ್ ಬಾಡಿ ಒಳಗ್ ಪೇನ್ ಇರುದೇನ ಸರ್. ಎಷ್ಟು ಮಾಡಿದ್ರು ಎಲ್ಲಾರು ಬಂದ್ ಎಲ್ಲಾರು ಉಪಯೋಗ. ನಮ್ ಪೇಷಂಟ್ಗೆ ಅದನ್ನೇ ಹೇಳ್ತೇನೆ ಸರ್. ಎಲ್ಲಾರು ಬಂದ್ ಎಲ್ಲಾರು ಉಪಯೋಗಿಸ್ಕೋರಿ. ಚಲೋ ಟ್ರೀಟ್ಮೆಂಟ್ ಐತಿ ಸರ್. ಚಲೋ ಇದಾರೆ. ನಮ್ ಫಸ್ಟ್ ನಿಮ್ದು ಇನ್ಸ್ಟಾಗ್ರಾಮ್ ಬರ್ಗುಡಿಗೆ ಫಸ್ಟ್ ನೋಡ್ತಿರ್ತೇನೆ ಸರ್. ನಾನ್ ಮಧ್ಯಾಹ್ನ ಊಟಕ್ಕೆ ಕೊಟ್ಟಾಗ ನಮ್ ಫಾರ್ಮಾಸಿಸ್ಟ್ಗೆ ಹೇಳ್ತೀನಿ, ನೀ ಚಪಾತಿ ಬಿಡುವ ಅಲ್ಲಿ ಡಬ್ಬಿ ಅದನ್ನ ತಂದಿ ನೋಡ್ಬಾಯಿಲ್ಲ ಅಂತ ಹೇಳ್ತೀನಿ ಸರ್. ಎಷ್ಟ್ ಹೇಳ್ತೀನಿ ಸರ್, ಆದ್ರೂ ಡೈಲಿ ಚಪಾತಿನ ತಗೊಂಡ್ಬರ್ತಾರ್ರಿ. ಇಲ್ಲ ಬರ್ತೀನಿ ಒಂದ್ಸಲ ಅಂತಂದ್ರ ಸರ್. ನಾ ಹೇಳಿದ್ ನೀವು ಬಾ ಅಂತ. ಇಲ್ಲ, ಮೇನ್ಲಿ ಅವ್ರಿಗೆ ನೀವು ಮಾಡ್ತಿರೋ ಡಯಟ್ ಒಂದು ಸಜೆಸ್ಟ್ ಮಾಡಿ. 50% ಅಲ್ಲೇ ವಾಸಿ ಆಗ್ಬಿಡುತ್ತಾರೆ. ನಮ್ಮ ಮೆಡಿಕಲ್ ಆಫೀಸರು ಕೇಳ್ರಿ ಸರ್, ಸಿಸ್ಟರ್ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿರಿ ಟ್ರೀಟ್ಮೆಂಟ್ಗೆ, ನಿಮ್ಗೆ ಏನ್ ಕಡಿಮೆ ಅನ್ಸೈತೋ ಇಲ್ಲ ಅಂತಂದ್ರೆ. ಇಲ್ಲ ಸರ್ ನಂಗೆ ಕಡಿಮೆ ಅನ್ಸೈತಿ, ನಂಗೆ ವೀಕ್ಲಿ ಸಂಡೇ ಆಫ್ ಕೊಡಕ್ ಬ್ಯಾಡ ಅಂತ ಇದ್ರು ಸರ್ ಅವ್ರು. ಪೇಷಂಟ್ ಪ್ರಾಬ್ಲಮ್ ಮಾಡ್ತಾವಂತೆ, ನನ್ ಟ್ರೀಟ್ಮೆಂಟ್ ಐತಿ, ನಂಗೆ ಸಂಡೇನ ಆಫ್ ಬೇಕಂತ. ಅಂದ್ರೆ ಮತ್ತೆ ಇವ್ರದ್ದು ಸಂಡೇ ಆಫ್ ಸೂಟಿ ಇರ್ತೈತಲ್ಲ ಸರ್. ಇಬ್ಬರದು ಒಮ್ಮೆ ಆಕತ್ತೆ ಅಂತ ಸಂಡೇ ಆಫ್ ತಗೊಂಡ್ ಎಲ್ಲಾರು ಬರ್ರಿ. ಚಲೋ ಸರ್, ಚಲೋ ಅದಾರ ಸರ್. ಧ್ವನಿ ಕೇಳ್ರನ ಅರ್ಧ ಆರಾಮ್ ಆಗ್ತದ ಅಂತ ಹೇಳ್ತೇನೆ ಸರ್. ಏನಂದ್ರೆ ನೀವು ಅಷ್ಟು ಒಂದ್ ನಿಷ್ಠೆಯಿಂದ ಸತ್ಯದಿಂದ ಮಾಡಿದ್ರಲ್ಲ, ಅವ್ನ ಸಂಕಲ್ಪ ಇತ್ತು ನೋಡ್ರಿ ನಿಮ್ಗೆ. ಅಷ್ಟು ಹಾಸ್ಪಿಟ್ಲಿಗೆ ನೀವು ಹೋಗ್ಬೇಕಂತ ಇದೆ ಸಾರ್. ಎಲ್ಲಾ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ರೆ ವಾಸಿ ಮಾಡ್ಕೊಂಡ್ಲೇಬೇಕನ್ನೋ ಸಂಕಲ್ಪ. ಜಾಗ ಬೇರೆ ಇರ್ಬೋದು, ಬೇರೆ ಸಿಕ್ಕಿರ್ಬೋದು, ಆ ಸಂಕಲ್ಪ ಮಾತ್ರ ಹಂಗೆ ಇದೆ. ಹಂಗಾಗಿ ಒಂದ್ ಒಳ್ಳೆ ಜಾಗ ಸಿಗುತ್ತೆ. ಸಿಗುತ್ತೆ ಕಾಯಿಲೆ ಗೊತ್ತಾವಕ್ಕಿಂತ ಮುಂಚೆ ಇನ್ನೊಬ್ರು ಬೆಳಗಾವ್ ರಿಮ್ಟಾಲಜಿಸ್ಟ್ ಅದಾರ, ಅಲ್ಲಿ ಚಲೋ ಅದಾರ ಅಂತಂದ್ರ ಸರ್. ನೀನ್ ಯಾರು ರಿಮ್ಟಾಲಜಿಸ್ಟು ಬೇಡ, ಏನು ಬೇಡ, ಡೈರೆಕ್ಟ್ ಇಲ್ಲೇ ಹೋಗುದ. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡೇ ಬಿಡ್ತೇವ್ರಿ ಸರ್. ಇಬ್ಬರದು ತಗೊಂಡ್ಬಿಟ್ಟೇರಿ. ನಮ್ದು ಇಬ್ರದು ಆಗ್ಲಿ, ಇಬ್ರು ತಗೊಂಡ್ಬಿಡ್ನು. ಇವ್ರ ಫಸ್ಟ್ ನೀ ತೋರ್ಸ್ಕೊ, ನಾ ಆಮೇಲೆ ತೋರ್ಸ್ಕೊತ ನಂದ್ರಿ. ಇಬ್ರ ಜೋಡೆ ಡಯಟು ಆಗ್ತದ, ಎಲ್ಲ ಆಗ್ತದ ಅಂತ ಹೇಳಿ ಇಬ್ರು ಕೂಡ ಟ್ರೀಟ್ಮೆಂಟ್. ಆ ವೇಟ್ ಲಾಸ್ ಈಗ ಏನೆಲ್ಲ ಮಾಡ್ರಿ ಸರ್, ಆದ್ರೂ ಅದು ಆಟೋಮೆಟಿಕ್ ವೇಟ್ ಲಾಸ್ ಆಯ್ತು ಸರ್. ತಗೊಳ್ತೈತೆ ಮತ್ತೆ ಸುಮ್ನೆ ಅದು ಮೇಂಟೈನ್ ಆಗೋಲ್ಲ. ಬಾಳ್ ದಪ್ಪಾಗಿದ್ರಿ ಸರ್. ಎಲ್ಲಾರು ಹಿಂಗ್ ದಪ್ಪಾಗಿದಿ ಅನ್ನತ್ತೀರ್ರಿ. ಅದ ಆಯುರ್ವೇದಿಕ್ ಏನೋ ಕುಡಿತಾ ಇದ್ರಿ ಸರ್, ಅದಕ್ಕೇನ್ ಆಗಿರ್ಲಿಲ್ರಿ. ಈಗ ಆಟೋಮೆಟಿಕ್ ತಾನ ಏನ್ ನಮ್ ಬಾಡಿಗೆ ಏನ್ ಬೇಕಾದ್ ಕೊಟ್ರೆ ನ್ಯಾಚುರಲ್ ಹೀಲ್ ಆಗುತ್ತೆ. ತೂಕ ಕಮ್ಮಿನೂ ಇರಲ್ಲ, ಜಾಸ್ತಿ ಇರಲ್ಲ, ಐಡಿಯಲ್ ಆಗಿ ಆಪ್ಟಿಮಲ್ ಲೆವೆಲ್ಗೆ ಬರುತ್ತೆ. ನಮ್ ಬಾಡಿನಲ್ಲಿ ಶುಗರ್ ಓವರ್ ಆಗಲ್ಲ, ಲೋನು ಆಗಲ್ಲ, ನಾರ್ಮಲಿ ಬರುತ್ತೆ. BP ಅಷ್ಟೇ, ಲೋ BP ಆಗಲ್ಲ, ಹೈ BP ಆಗಲ್ಲ, ಎಲ್ಲ ಆಪ್ಟಿಮೈಸ್ ಆಗ್ಬಿಡುತ್ತೆ. ನಮ್ ದೇಹಕ್ಕೆ ಏನ್ ಬೇಕಾದ್ ಕೊಡ್ಬೇಕು. ಅದಕ್ಕೆ ಒಳ್ಳೆ ಇರೋದು ಬೇರೆ ಕೊಟ್ರೆ ಅದು ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಇದೆಯಲ್ಲ ಸರ್, ಹೋಮಿಯೋಸ್ಟಾಸಿಸ್ ಕೆಡ್ತು ಅಂದ್ರೆ ಅವಾಗಲೇ ಡಿಸೀಸ್ ಸ್ಟಾರ್ಟ್ ಆಗುತ್ತೆ.
ಅದ್ ಮಾತ್ರ ಇದ್ರಿ ಸರ್ ನಾ ಟ್ಯಾಬ್ಲೆಟ್ ಮರತ್ರು ನಿಮ್ಮಲ್ಲಿ ಟ್ಯಾಬ್ಲೆಟ್ ತಗೋಬಾರ್ದು ಕರೀತಾರ ಸರ್ ಮತ್ ಡ್ಯೂಟಿ ಟ್ಯಾಬ್ಲೆಟ್ ಹಾಕೊಂಡಿಲ್ಲೋ ಮಧ್ಯಾಹ್ನದ ಹೊತ್ತು ಕೇಳ್ತಾರ ನಮ್ ಮುಂಚೆ ಇನ್ನು ಸ್ವಲ್ಪ ದಿನ ತಗೊಳ್ಳಿ, ಕಿಲೇಶನ್ ಎಲ್ಲ ಮುಗಿದು ಇನ್ನೊಂದು 3 months ಅಲ್ಲಿ ಮಾತ್ರ ಡೌನ್ ಮಾಡ್ತಾ ಬಂದ್ಬಿಡ್ತೀನಿ. ಒನ್ ಡೇ ನಲ್ಲಿ ಒಂದು ದಿನ ಬರುತ್ತೆ ಯಾವ ಮಾತ್ರ ಇರಲ್ಲ, ಬರೀ ಡಯಟ್ ಅನ್ನು ಮಾತ್ರ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀರಾ. ಆಮೇಲೆ ಡಯಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಇನ್ನೊಂದು 2 years ಆದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ ಡಯಟ್, ಬಟ್ ಬಾಡಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇವಾಗ ನಾವು ಎಕ್ಸಾಂಪಲ್ ಒಂದು 20 ವರ್ಷ ಮುಂಚೆ ಚಾ ಕುಡಿದ್ರೆ ನಾವು ಇಮಿಡಿಯೇಟ್ ಆಗಿ ನೋವು ಬರ್ತಿರಲ್ಲ, ಸ್ವೀಟ್ ನೋವು ಬರ್ತಿಲ್ಲ, ಆ ಸ್ಟೇಜಿಗೆ ತಗೊಂಡೋಗ್ಬೇಕು ನೀವು. ಯಾವಾಗಲೂ ಒಂದು ಅಪರೂಪಕ್ಕೆ 3 ತಿಂಗಳು 6 ತಿಂಗಳು ಯಾವ್ದಪ್ಪ ಅಲ್ಲಿ ಸ್ವಲ್ಪ ತಿಂದ್ರೆ ಏನು ತೊಂದರೆ ಇಲ್ಲ ಅನ್ನೋ ಲೆವೆಲ್ಗೆ ಹೋಯ್ತು ಅಂದ್ರೆ ಇದೆ. ಇವಾಗ ತುಂಬಾ ಕೆಟ್ಟಿದೆ ಬಾಡಿ, ಟಾಕ್ಸಿನ್ ಜಾಸ್ತಿ ಇದೆ, ಸ್ವಲ್ಪ ತಿಂದ್ರೆ ರಿಯಾಕ್ಟ್ ಆಗ್ತೈತೆ ಬಾಡಿ. ಕಂಪ್ಲೀಟ್ ಬ್ಯಾಲೆನ್ಸ್ ತಗೊಂಡಾಗ ಆಮೇಲೆ ನಾವ್ ಏನು ಮುಟ್ಟೆ ಇಲ್ಲ ಸರ್, ಬೇಡ ಬೇಡ ಬೇಡ. ಇನ್ನ 2 years ವರೆಗೂ ಒಂದು ಚೂರು ಯಾರಾದ್ರೂ ಊಟಕ್ಕೆ ಕೂತಾಗ ಅವ್ರ ಚಪಾತಿ ನಂಗೆ ಹಾಕಿದ್ರೆ ಮೊದ್ಲೇ ಹೇಳ್ತೇನೆ ಸರ್ ನಂಗೆ ಡಯಟ್ ಐತಿ ನಂಗೆ ಹಾಕ್ಬೇಡ್ರಿ, ಅವ್ರು ಹಾಕಿದ್ ಪಲ್ಯನೂ ತಗೋದಿಲ್ಲ ಸರ್, ಅದು ಎಣ್ಣೆ ಬೇರೆ ಇರ್ತದ ಅಂತ ಹೇಳ್ರಿ. ನಮ್ಮದ್ ನಾವು ಸಪರೇಟ್ ಎಣ್ಣೆ ಅದ್ರ ಇದು ಕುಷ್ಬಿ ಎಣ್ಣೆ ಯೂಸ್ ಯೂಸ್ ಮಾಡ್ಬೋದು. ಕುಷ್ಬಿ ಎಣ್ಣೆ ಯೂಸ್ ಮಾಡ್ಬೋದು. ಫ್ರೆಶ್ ಅಲ್ಲಿಂದನೇ ಮಾಡ್ಕೊಳ್ಳಿ. ಯೂಶಲಿ ಉತ್ತರ ಕರ್ನಾಟಕದಾಗ ಆಲ್ಮೋಸ್ಟ್ ಎಲ್ಲರೂ ಅದನ್ನ ಕೇಳ್ತಾರೆ, ಯೂಸ್ ಮಾಡ್ತಾರೆ. ಥ್ಯಾಂಕ್ಸ್ ಸರ್.